ತೂಕ ಇರುತ್ತೆ. ಟೋಟಲ್ ಮ್ಯಾಕ್ಸಿಮಮ್ ಒಂದು 25 ರಿಂದ 35 ಕೆಜಿ ತನಕ ನಮ್ಮ ಮೈ ಮೇಲೆ ಇರುತ್ತೆ. ಅದನ್ನ ತಗೊಂಡು ನಾವು ಬೆಟ್ಟ ಹತ್ತೋದು, ಬೆಟ್ಟ ಅಲ್ಲ ಶಿಖರಗಳು ಅಂತ ಹೇಳ್ಬೇಕು, ಅದು ಶಿಖರಗಳೇ ಇದು. ಅಲ್ಲಿಂದ ಬಿದ್ರೇನೆ ಪ್ರಾಣ ಹೊಟ್ಟೋಗುತ್ತೆ. ಹೋಗುತ್ತೆ. ಅಲ್ಲಿಂದ ಕೆಳಗಡೆ ಬಂದು, ಕೆಳಗಡೆಯಿಂದ ಮತ್ತೆ ಬಳಸ್ಕೊ ಬಂದು, ಮತ್ತೆ ಮೇಲ್ ಬಂದು, ಅಲ್ಲಿ ತನಕ ನಾನು ಸುತ್ತಾಗ್ಬಿಟ್ಟೆ. ಹೆಂಗ್ ಅನ್ಸುತ್ತೆ ಅಂದ್ರೆ ಆ ಟೈಮಲ್ಲಿ ಅಯ್ಯೋ ಜೀವನನೇ ಬೇಡ, ಇಲ್ಲೇ ಬಿದ್ದು ನಾನು ಸತ್ತೋಗ್ಬಿಟ್ರೆ ಸಾಕಲ್ಲ ಅಂದ್ಬಿಟ್ಟು. ಅಷ್ಟು ಬಹಳ ಕ್ರಿಟಿಕಲ್. ದೇಶನ ಸ್ನೇಹಿತರೆ, ನಮ್ಮ ದೇಶದ ರಕ್ಷಣೆಗೆ ನೀವು ನಾವಿಲ್ಲಿ ಎಷ್ಟು ಕಳ್ಳರುಗಳು ನಾವು, ಎಷ್ಟು ನನಗೆ ನಾಚಿಕೆ ಆಯ್ತಾ ಇದೆ. ಯಾಕೆಂದ್ರೆ ನಿಮ್ಮ ಜೊತೆ ಕೂತ್ಕೊಳ್ಳಕ್ಕೆ ನನ್ಗೆ ಯೋಗ್ಯತೆ ಇದೆಯಾ? ಈಗ ನಿಮ್ ಜೊತೆ ಕೂತ್ಕೊಳ್ಳಕ್ ನಾನು ಹೀರೋ ವಿತ್ ಝೀರೋ ನಾನು ಅನ್ನಂಗೆ ಅನ್ಸ್ತಾ ಇದೆ. ಯಾಕೆಂದ್ರೆ ನೀವು ಹೇಳ್ತಾರ ಕೇಳಿದ್ರೆ ನೀವು ಪ್ರಾಣ ಕೊಡಕ್ಕೆ ರೆಡಿ ಆಗ್ಬಿಟ್ರಿ ದೇಶಕ್ಕೆ. ಇಲ್ಲಿ ಹಾಳಾದವರು ತಮ್ಮ ಸ್ವಾರ್ಥಕ್ಕೆ ಪ್ರಾಣ ತೆಗಿಯಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಸಾಹಸ ಅಂದ್ರೆ ಇಲ್ಲಿ ಏನ್ ಗೊತ್ತೆ, ಕಾಲೇಜ್ ಹುಡುಗರು ವೀಲಿ ಮಾಡ್ಕೊಂಡು ಹೋಗೋದು ಸಾಹಸ. ತಮ್ಮ ಜೀವನದ ಮೌಲ್ಯಗಳು ಗೊತ್ತಿಲ್ಲದೆ ಅಪ್ಪನ ಹತ್ರ ಕಾಸು ಕಿತ್ಕೊಂಡು ವೀಲಿ ಮಾಡ್ಕೊಂಡು ಹೋಗೋದು, ಕುಡಿದ್ಬಿಟ್ಟು ಗಾಡಿ ಓಡಿಸೋದು, ಇದನ್ನ ಸಾಹಸ ಅನ್ಕ. ಸಾಹಸ ಅಂದ್ರೆ ಇದು. ಈಗೆಲ್ಲ ಈಗ ಮಾಡಿದ್ರಲ್ಲ ಅಗ್ನಿವೀರ ಅಂತ, ಬಹಳ ಒಳ್ಳೇದು. ಪ್ರತಿಯೊಬ್ಬನು ಮಿಲಿಟರಿಯ ಒಂದು ಮ್ಯಾಕ್ಸಿಮಮ್ ಒಂದು 5 ವರ್ಷನಾದ್ರೂ ಆರ್ಮಿನಲ್ಲಿ ಟ್ರೈನಿಂಗ್ ಮಾಡಿ ಒಂದು 5 ವರ್ಷ ಡ್ಯೂಟಿ ಮಾಡಿದಾಗ ಆ ಮನುಷ್ಯನಿಗೆ, ಕೆಲವು ದೇಶದಲ್ಲಿ ಬ್ರಿಟನ್ ಅಲ್ಲೆಲ್ಲ ಮಹಾರಾಜರು ಮಕ್ಕಳುಗಳು ಬಂದು ಡ್ಯೂಟಿ ಮಾಡ್ಬೇಕು, ಆತರ ಇದೆ. ಕಂಪಲ್ಸರಿ ಮಿಲಿಟರಿ ಡ್ಯೂಟಿ. ಹೌದೌದು, ಸುಮಾರು ಕಡೆ ಅದು ಇದೆ. ನೀವು ಹೇಳ್ತಾ ಇದ್ರಿ ಅದು ಅವ್ರನ್ನ ಅಟ್ಯಾಕ್ ಮಾಡಕ್ ಹೋದ್ರಿ ಫಸ್ಟ್ ಟೈಮ್. ಆ ಟೈಮಲ್ಲಿ ಶಿಖರದಿಂದ ಕೆಳಗೆ ಇಳಿಯೋದೇನೋ ಕಷ್ಟಪಟ್ಟು ನಾವು ಇಳಿದು, ಅವಾಗ ಏನು ಅದು ಅರಿಸ್ಲಿಲ್ಲ. ಅದ್ ನಮ್ ತಲೆ ಮೇಲೆಲ್ಲ ಇದು ಫೈರ್ ಬರ್ತಾ ಇತ್ತು. ಅವ್ರು ರ್ಯಾಂಡಮ್ ಆಗಿ ಹೊಡಿತಾ. ಯಾಕಂದ್ರೆ ನಾವು ಆ ಟೈಮಲ್ಲಿ ಹೊಸಬ್ರು, ನಮ್ಮ ಜೊತೆ ಸೀನಿಯರ್ಸ್ ಗಳೆಲ್ಲ ಇರ್ತಾರೆ, ಆಫೀಸರ್ಸ್ ಗಳೆಲ್ಲ ಇರ್ತಾರೆ. ಅವರು ನಮ್ಗೆಲ್ಲ ಪ್ರತಿ ಒಂದನ್ನು ಎಲ್ಲಾನು ಹೇಳ್ಕೊಡ್ತಾ ಇರ್ತಾರೆ, ಈ ರೀತಿ ಹೀಗೆ ಅನ್ಬಿಟ್ಟು. ಅದನ್ನ ಅಂದ್ರೆ ಅದು ನಮ್ಮ ಒಂದು ಕಲಿಯ ಜೀವನ. ಆ ಟೈಮಲ್ಲಿ ಸರಿ ಕೆಳಗಡೆ ಬಂದು ಮತ್ತೆ ಬಳಸ್ಕೊಂಡು ಮತ್ತೆ ಮೇಲ್ಗಡೆ ಬರ್ಬೇಕಾಗಿತ್ತು. ಹೆಂಗೆ ಅಂದ್ರೆ ಗ್ಯಾಪ್ ಅಲ್ಲಿ ಇಲ್ಲಿ ಆತಂಕದಿದ್ರೆ ನಾವು ಬಂದಿರೋದು ಈ ಕಡೆಯಿಂದ, ಈಗ ಹಿಂಗ್ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾವು ಕೆಳಗಡೆ ಇಲ್ದು ಹಿಂಗ್ ಬಳಸ್ಕೊಂಡು ಈ ಕಡೆಯಿಂದ ಬಂದು ಇಲ್ಲಿಂದ ನಾವು ರೌಂಡ್ ಹೊಡ್ಕೊಂಡು ಹೋಗಿ ರೌಂಡ್ ಹೊಡ್ಕೊಂಡು ನಾವು ಲೆಫ್ಟ್ ಸೈಡ್ ಇಂದ ಅವ್ರ ಮೇಲೆ ನಾವು ಫೈರ್ ಮಾಡ್ಬೇಕಾಗಿತ್ತು. ಆ ಟೈಮಲ್ಲಿ ಸರಿ ಅಂದ್ಬಿಟ್ಟು ಕೆಳಗಡೆಯಿಂದ ಮೇಲೆ ಹತ್ತು ಬರೋ ತನಕ ಇನ್ನು ಹೊಸಬ ಯಾವತ್ತು ಇಷ್ಟು ಕಿಲೋಮೀಟರ್ ಶಿಖರಗಳಿಲ್ಲ, ಬಹಳ ಸುಸ್ತಾಗ್ಬಿಟ್ಟೆ. ನನ್ ಜೊತೆ ಇದ್ದಿದ್ದು ಕೆಲವೊಂದು ನನ್ ಜೊತೆ ಇರೋ ಹುಡುಗರು ಅವ್ರು ತುಂಬಾನೇ ಸುಸ್ತಾಗ್ಬಿಟ್ಟಿದ್ರು, ಅವ್ರ ಕೈಲೂ ಆಗ್ತಾ ಇರ್ಲಿಲ್ಲ. ಇನ್ನು ನನ್ನ ಹಿಂದೆ ಕೆಲವು ಸೀನಿಯರ್ಸ್ ಗಳೆಲ್ಲ ಇದ್ರು, ನನ್ನ ಈ ಬೆನ್ನು ಹಿಡ್ಕೊಂಡು ಮತ್ತೆ ಅವರ ಒಂದು ಬೂಟಿಯಿಂದ ನನ್ನ ಹಿಂಡ್ಕೊಂಡು ಏನೋ ಅಲ್ಲಿ ನನಗೆ ಸಪೋರ್ಟ್ ಕೊಡ್ತಾ ಮೇಲೆ ಹತ್ತಕ್ಕೆ ಗುಡ್ ಸವಾಲ್. ಏಕ್ದಮ್ ನಾನು ಇದು ಸುಸ್ತಾಗ್ಬಿಟ್ಟಿದೆ. ಆದ್ರೂ ಕೂಡ ಒಂದು ಬೆಂಬಲ ಕೊಡ್ಕೊಂಡು ಗುಡ್ ಸವಾಸ್ ಅನ್ಕೊಂಡು ಕೊನೆಗೂ ಮೇಲ್ಗಡೆ ನನ್ನನ್ನ ಕರ್ಕೊಂಡ್ ಬಂದೇ ಬಿಟ್ರು. ಬಂದ ತಕ್ಷಣ ತುಂಬಾ ಸುತ್ತಾಗ್ಬಿಟ್ಟಿದೆ. ಇನ್ನ ಕೋಪಕ್ಕೆ ಯಾರಿಗಪ್ಪ ಬೇಕು ಇದು ಅಂದ್ಬಿಟ್ಟಿದೆ. ಆಗ ಅದು ರೌಂಡ್ ಏನಿತ್ತು ಅದನ್ನು ತೆಗೆದು ಕೆಳಗಡೆ ಎಸ್ತಿದ್ದಾಯ್ತು, ಮತ್ತೆ ಗನ್ನು ಕೆಳಗಡೆ ಇಟ್ಬಿಟ್ಟೆ ಎಲ್ಲರೂ, ಮತ್ತೆ ಇಟ್ಬಿಟ್ಟು ಒಂದ್ ಜಾಗದಲ್ಲಿ ಕೂತ್ಕೊಬಿಟ್ಟೆ ಸುಧಾರಿಸ್ಕೊಳಕ್ಕೆ. ಅಷ್ಟೊತ್ತಿಗೆ ಅಲ್ಲಿ ಕೆಲವು ಒಂದು 4-5 ಆಫೀಸರ್ಸ್ಗಳು ಅಲ್ಲಿಂದ ನೋಡಿದ್ರು, ಯಾರೋ ಹುಡುಗ ಸರ್ ಈಗ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋರು ಹೊಸ ಕರೆದ್ರು. ನಾನು ಈ ಕೈಯಲ್ಲಿ ಹಿಂಗಂದೆ, ಒಂದ್ 5 ನಿಮಿಷ ಇದೆ ಆರ್ಮಿಯಲ್ಲಿ ಹೇಳಂಗೆ ಇಲ್ಲ ಅದು ಕೂಡ ನಾನು ಅಂದೆ. ಆಮೇಲೆ 5 ನಿಮಿಷ ಬಿಟ್ಟು ಮತ್ತೆ ಹೋದಾದ್ಮೇಲೆ ಏನ್ ಹೆಸರು, ಎಲ್ಲಿಂದ ಬಂದಿರೋದು, ಯಾವ ಊರು ಅಂತ ಎಲ್ಲ ಕೇಳಿದ್ರು. ಆಮೇಲೆ ಹಿಂಗೆ ಬಹಳ ಸುಸ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು ಭುಜ ತಟ್ಬಿಟ್ಟು, ಸವಾಸ್ ಈ ಒಂದು ಟ್ರೈನಿಂಗ್ ಮುಗಿಸಿ ಬಂದು ಈ ಸಮಕ್ ಬಂದಿದ್ಯಾ, ಶಿಖರವನ್ನು ನೀನು ಹತ್ಕೊ ಬಂದಿದ್ಯಾ ಅಂದ್ರೆ ನೀನು ಒಳ್ಳೆ ಮುಂದೆ ನೀನು ಒಂದು ಏನಾದ್ರು ಒಂದು ಸಾಧನೆ ಮಾಡ್ತೀಯ ಅಂತಾನು ಭುಜ ತಟ್ಟಿ ಹೇಳಿದ್ರು. ಆಗ ಒಂದ್ ರೀತಿ ಸಮಾಧಾನ ಆಯ್ತು, ನನಗೆ ಬೈದಿಲ್ಲ, ನಿಮ್ಗೆ ಮತ್ತೆ ಉತ್ಸಾಹ ಬಂತು ಈ ರೀತಿ. ಅದಾದ್ಮೇಲೆ ನಂದು ಏನು ಬಾಂಬ್ಗಳಿತ್ತು ಇನ್ನೊಬ್ರಿದ್ದು, ಆ ವ್ಯಕ್ತಿಗೆ ಸೀನಿಯರ್ ಅಂತ ಅವ್ರ ಕೈಲಿ ಕೊಟ್ರು, ಹುಡುಗ ಸುಸ್ತಾಗಿದ್ದಾನೆ ತಗೊಂಡ್ಬಿಟ್ಟು. ಆಮೇಲೆ ಬಂದು ಕೂತ್ಕೊಂಡು, ಅವ್ರಿಗೆಲ್ಲ ತುಂಬಾ ಸ್ಟ್ಯಾಮಿನಾ ಇರುತ್ತೆ. ಇಲ್ಲ ನಮಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಅದ್ ಹೇಗೆ ಅಂದ್ರೆ ಟ್ರೈನಿಂಗ್ ಮುಗಿಸಾದ್ಮೇಲೆ ಅದು ವರ್ಷಗಳ ಅದು ವರ್ಷಗಳ ಕಲ್ದಂಗೆ ಟ್ರೈನಿಂಗು ಮತ್ತೆ ಈ ಆಪರೇಷನ್ಗಳು ಇದ್ರ ಪಳಗಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸ್ಟ್ಯಾಮಿನಾ ಬಂದ್ಬಿಡುತ್ತೆ. ಈಗ ನಾವೊಂದು ಪ್ಲಾಟೂನ್ ಕಮಾಂಡರ್ ಇಲ್ಲ ಸೆಕ್ಷನ್ ಕಮಾಂಡರ್ ಅಂತ ಬಂದಾಗ, ಹೊಸ ಹುಡುಗರುಗಳು ಬಂದಾಗ ಅವ್ರ ಆಮೇಲೆ ಜವಾಬ್ದಾರಿ ಇರುತ್ತೆ, ಮಾಡೇ ಮಾಡ್ತೀರಾ. ಈಗ ನಾವು ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಈ ರೀತಿ. ಈಗ ನಾವು ಚಿಕ್ಕವರಿದ್ದಾಗ ನಮಗೆ ಅಂತ ಸೀನಿಯರ್ ಇರ್ತಾರೆ, ನಮ್ಗೆ ಟ್ರೈನಿಂಗ್ ಕೊಡ್ತಾರೆ.
ಅವರು ರಿಟೈರ್ಡ್ ಆಗಿ ಅವ್ರು ಹೋಗ್ತಾರೆ. ಆಗ ನಾವು ನಮ್ಗೆ ಜೂನಿಯರ್ ಗಳು ಇರ್ತಾರೆ, ನಾವು ಅವ್ರಗಳಿಗೆ ಆಗ ನಿಮ್ಮ ಹತ್ರ ಎಲ್ಲ ಈಸ್ಕೊಂಡ್ರು ಗನ್ನು ಇದೆಲ್ಲ ಈಸ್ಕೊಂಡ್ರು. ಆಗ ಬಂದು ಎಲ್ಲ ಆಲ್ಟ್ ಆಯ್ತು. ಆಲ್ಟ್ ಆದ್ಮೇಲೆ ಇನ್ನ ದೊಡ್ಡ ದೊಡ್ಡ ಕಮಾಂಡರ್ ಗಳೆಲ್ಲ ಅವ್ರು ಬಂದ್ಬಿಟ್ಟು ಅಲ್ಲಿ ಒಂದು ಇದೆಲ್ಲ ಹೇಳ್ಬಾರ್ದು ಆಕ್ಚುಲಿ, ಒಂದು ಸ್ಕೆಚ್ ಅಂತ ಹಾಕ್ತಿವಿ ಯಾವ ರೀತಿ ಅದನ್ನ ಫೈರ್ ಮಾಡ್ಬೇಕು ಏನಂತ ಅಂದ್ಬಿಟ್ಟು. ಆ ಟೈಮಲ್ಲಿ ನಮ್ಮ ಕಮಾಂಡರ್ ಸಾಬು ಅವ್ರು ಬಂದ್ರು. ಅವ್ರು ಬಂದಾಗ ಅಲ್ಲಿ ಜಿಪ್ಸಿನಲ್ಲಿ ಬಂದ್ರು. ನಾವೆಲ್ಲ ಹೇಳಿದ್ವು, ಅದು ಕೂಡ ಅವ್ರಿಗೆ ಅದು ಫೈರಿಂಗ್ ಆಗೋ ಟೈಮಲ್ಲಿ ಅದು ನಾವು ಹೇಳಿದ್ದು ಅವ್ರು ಕೇಳಲಿಲ್ಲ. ಬಂದಿದ್ದು ಎಲ್ಲಿ ಅದು ಆತಂಕವಾದಿಗಳು ಕೂತಿದ್ರು, ಹಿಂಗೆ ಒಂದು ಗ್ಯಾಪ್ ಇತ್ತು ರೋಡ್ದು, ಆ ರೋಡ್ ಕೆಳಗಡೆ ಬಿಡ್ತಿತ್ತು. ಅಲ್ಲೇ ಬಂದು ನಮ್ಮ ಜೀಪ್ ಬಂದು ಅಲ್ಲಿ ನಿಂತ್ಕೊಂಡು ನಮ್ಮ ಬೆಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಹೇಳಿದ್ರು, ಒಬ್ಬ ಇದ್ದ ಚೌಗಲೆ ನೀಚೆ ಉತ್ತಾರ ಕೇಳಬೇಕು ಅಂದ್ರೆ ಕೆಳಗಡೆ ಇಳ್ದ್ಬಿಟ್ಟು ಆತಂಕವಾದಿ ಏನಾದ್ರು ಕಾಣಿಸ್ತಾ ಇದಾರೆ ಅಂದ್ಬಿಟ್ಟು. ಆ ವ್ಯಕ್ತಿ ಜೀಪಿಂದ ಇಳಿದ್ಬಿಟ್ಟು ಅವ್ನು ನೋಡಕ್ ಹೋದ ತಕ್ಷಣನೇ ಒಂದು ಅದೃಷ್ಟ ಇತ್ತು, ಅವ್ರೇನೋ ಫೈರ್ ಮಾಡಿದ್ರೆ ಎಲ್ಲರೂ ಸತ್ತೋಗ್ಬಿಡೋರು. ಇವ್ರು ಆತಂಕವಾದಿ ಅವ್ರುಗಳು ಎದುರ್ಕೊಂಡು ಅವ್ರೇನ್ ಮಾಡಿದ್ರು, ಅವ್ರು ಗಿರ್ನೇಟ್ ತೆಗೆದುಬಿಟ್ಟಿದ್ರು, ಗಿರ್ನೇಟ್ ತೆಗೆದ್ಬಿಟ್ಟು ಅದನ್ನ ಥ್ರೋ ಮಾಡಿದ್ರು ನಿಮ್ ಮೇಲೆ, ಅವ್ರ ಮೇಲೆ. ನಾವೆಲ್ಲ ಅದನ್ನ ನಾವು ಒಂದು ಸ್ಕ್ವಾಟ್ ಮತ್ತೆ ಸರ್ಚಿಂಗ್ ಅಲ್ಲಿ ನಾವು ಅಲ್ಲೆಲ್ಲ ದೂರದಲ್ಲಿದ್ರೆ ಅಲ್ಲಿ ನಾವಿದ್ವು. ಅಲ್ಲಿ ಈ ನಮ್ಮ ಬೆಟಾಲಿಯನ್ ಕಮಾಂಡರ್ ಬಂದಾಗ ಅಲ್ಲಿ ಇಳಿದಾಗ ಅವನು ಅಲ್ಲಿ ನೋಡಿದಾಗ ಅವನು ಗ್ರೆನೇಡ್ ತೆಗೆದ್ಬಿಟ್ಟು ಥ್ರೋ ಮಾಡ್ಬಿಟ್ಟ. ಟೆರರಿಸ್ಟ್ ಇಲ್ಲಿ ಆ ಚೌಗಲಿಯನ್ನ ಇರೋ ವ್ಯಕ್ತಿ ಸಾವು ಇದರಿ ಅಂದ್ರೆ ಇಲ್ಲೇ ಕೂತಿದ್ರೆ ಒಂದ್ 30 ಮೀಟರ್ ಅಲ್ಲಿ ಅಂದ್ಬಿಟ್ಟಿದ್ದ. ಅವನು ಎಸೆದು ಅವನು ನೋಡ್ದ, ಓಡ್ ಬಂದಿದೆ ಜೀಪ್ ಒಳಗೆ. ಜೀಪ್ ಅದು ಸ್ಟಾರ್ಟ್ ಆಗೋದಕ್ಕೂ ಅದು ಗ್ರೆನೇಡ್ ಬಂದು ಬ್ಲಾಸ್ಟ್ ಆಗೋದಕ್ಕೂ 2 ಒಂದಾಯ್ತು. ಇನ್ನು ಬಂದಾಗ ಇನ್ನ ಇಬ್ರು ಕಮಾಂಡರ್ ಇದ್ರು ಅಲ್ಲಿ. ಜೀಪ್ ಮೇಲೆ ಬ್ಲಾಸ್ಟ್ ಆಗ್ಬಿಡ್ತಾರೆ ಅಂದ್ರೆ ಒಳಗಡೆ ಬಂದಿದ್ದ, ಅದು ಅದೃಷ್ಟ, ಅದು ಬಚಾವ್ ಆದ್ರು. ಅದು ಗ್ರೆನೇಡ್ ಬಂದ್ಬಿಟ್ಟು ಟೈರ್ ಹತ್ರ ಬಿದ್ದು ಅದು ಬ್ಲಾಸ್ಟ್ ಆಯ್ತು. ಅದು ಯಾವಾಗ ಅದು ಬ್ಲಾಸ್ಟ್ ಆಯ್ತು, ಇನ್ನ ಇಬ್ರು ಡ್ರೈವರ್ ನಮ್ಮ ಕಮಾಂಡರ್ ಆಫೀಸರ್ ಅವರೇ ಡ್ರೈವ್ ಮಾಡ್ತಿದ್ರು, ಅವ್ರಿಗೂ ಸ್ವಲ್ಪ ಏಟು ಕತ್ತಿಗೆ ಇಲ್ಲೆಲ್ಲ ಇದು ಸ್ಪ್ರಿಂಟ್ಗಳೆಲ್ಲ ಬಿತ್ತು. ಮತ್ತೆ ಸಿಗ್ನಲ್ ಮ್ಯಾನ್ ಅಂತ ಇರ್ತಾರೆ, ಇದು ರೇಡಿಯೋ ಸೆಟ್ಗಳಿದೆ, ಇದು ಕಮ್ಯುನಿಕೇಶನ್ ಅವ್ರಿಗೆ ಇಲ್ಲಿ ತಲೆ ಮೇಲೆ ಮತ್ತೆ ಇನ್ನೊಬ್ಬರಿಗೆ ಕೈಗಳಿಗೆ ಸ್ವಲ್ಪ ಏಟಾಯ್ತು. ಆಮೇಲೆ 4 ಟೈರ್ ಕೂಡ ಪಂಚರ್. ಹಂಗೇನೆ ಓಡಿಸ್ಕೊಂಡ್ಬಂದು ಮುಂದೆ ಅದನ್ನ ಸ್ಟಾಪ್ ಮಾಡಿ, ಅದೇ ತಕ್ಷಣ ಅಂದ್ರೆ ಎಲ್ಲ ಸೌಲಭ್ಯಗಳು ಇರುತ್ತೆ ಆ ಟೈಮ್ ನಲ್ಲಿ. 5 ಆಂಬುಲೆನ್ಸ್, ಡಾಕ್ಟರ್ಸ್ಗಳು ಪ್ರತಿಯೊಬ್ರು ಇರ್ತಾರೆ. ಅದೇ ತಕ್ಷಣ ಅವ್ರಗಳನ್ನ ಆಂಬುಲೆನ್ಸ್ ಹಾಕ್ಬಿಟ್ಟು ಹಾಕಿ ಹಾಸ್ಪಿಟ್ಲಿಗೆ ಕಳಿಸು. ಅದಾದ್ಮೇಲೆ ಅದು ಪ್ಲಾನ್ ಎಲ್ಲ ಹಾಕಿ ಸುಮಾರು ಒಂದು 10ವರೆಗೆ ಆಮೇಲೆ ನಿಮ್ ಕೈಲಿ ಸಿಗಾಕೊಂಡ್ರೆ ಮುಗ್ದ ಅಂತ ಅವ್ನಿಗೆ ಭಯ. ಸಿಗಾಕೊಂಡ್ರೆ ಮುಗಿದು ಇಲ್ಲ, ಅವನೇನ್ ಗೊತ್ತಾಗ್ಬಿಡುತ್ತೆ ಇವತ್ತು ನನ್ ಕಥೆ. ಹೌದು, ಆ ವ್ಯಕ್ತಿ ಆತಂಕವಾದಿ ಗೊತ್ತಾಗ್ಬಿಡುತ್ತೆ. ಈಗ ನನ್ನ ಎಲ್ಲ ಡಿಪ್ಲೈ ಮಾಡಿ ಕೂತಿದ್ದಾರೆ, ಏನು ಮಾಡಕ್ಕಾಗಲ್ಲ. ಇನ್ನು ಅವ್ನ ಮನ್ಸಲ್ಲಿ ಅಟ್ಲೀಸ್ಟ್ ಇನ್ನೊಂದ್ 4-5 ಜನ ಸಾಯಿಸ್ಬಿಟ್ಟೆ ಇನ್ನ ಸಾಯತ್ ಗ್ಯಾರಂಟಿ ಆಗ್ಬಿಡ್ತಾನೆ. ಇನ್ನು ಆ ಟೈಮಲ್ಲಿ ಇನ್ನು 10ವರೆಗೆ ಒಂದು ಸರಿ ಇದು ಫೈರ್ ಸ್ಟಾರ್ಟ್ ಆದ್ರೆ ಮಧ್ಯಾಹ್ನ ಒಂದು 2ವರೆಗೆ ಸ್ಟಾಪ್ ಆಯ್ತು. ಅಷ್ಟು ಒಂದು ದಿನ ನಡೆಯುತ್ತೆ. ದೀಪಾವಳಿ ಅಂತ ಅಂತಿರಲ್ಲ, ಅದು ಡಬಲ್ ದೀಪಾವಳಿ. ಒಂದ್ ಟೈಮಲ್ಲಿ ನೀವು ಬಂದು ನೋಡಿದ್ರೆ ಇಡೀ ಆ ಶಿಖರಗಳು, ಆ ಜೇಣಿಕೆ ಎಲ್ಲ ಬರೀ ಸೌಂಡ್ ಅಲ್ಲೇ ತುಂಬಿರುತ್ತೆ. 1 ಸೆಕೆಂಡ್ ಕೂಡ ಫೈರ್ ಸ್ಟಾಪ್ ಮಾಡಾಗಿಲ್ಲ. ಕಂಟಿನ್ಯೂಸ್ ಆಗಿ ಲಗಾತಾರ್ ಫೈರ್ ಮೇಲೆ ಫೈರ್ ಕೂಡ. ಎಲ್ಲಿ ತನಕ ಆತಂಕವಾದಿ ಫೈರ್ ಸ್ಟಾಪ್ ಆಗೋದಿಲ್ವೋ ಅಲ್ಲಿ ತನಕ ಫೈರ್ ಮಾಡ್ತಾನೆ ಅಂತೇಳಿ. ಅವ್ರು ಸ್ಟಾಪ್ ಆದ್ಮೇಲೆ ಮತ್ತೆ 2 ರಿಂದ 3 ಗಂಟೆ ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ. ಅದಾದ್ಮೇಲೆ ನಿಧಾನದಲ್ಲಿ ಮೂವ್ಮೆಂಟ್ ಮಾಡ್ತೀವಿ ಚೆಕ್ ಮಾಡಕ್ಕೆ. ಯಾಕಂದ್ರೆ ನಮ್ಮ ಮಿಲಿಟರಿ ಅವ್ರದ್ದು ಒನ್ ಡೆತ್ ಆಗ್ಬಿಟ್ರು ದೇಶದಲ್ಲೆಲ್ಲ ನ್ಯೂಸ್ ಆಗ್ಬಿಡುತ್ತೆ. ಅದರಿಂದ ಒಂದೊಂದು ಜೀವನ ಬಹಳ ಇಂಪಾರ್ಟೆಂಟ್. ಆಗ ಹೋಗಿ ಮತ್ತೆ ಅವರೆಲ್ಲ ಸತ್ತೋಗ್ಬಿಟ್ಟಿದ್ರು. ಎಷ್ಟು ಜನ? 3 ಜನ. ಆದ್ರೆ ರಾತ್ರಿ ಒಬ್ಬ ಸತ್ತಿದ್ದ, ಅವನ್ ಆಮೇಲೆ ಸಿಗ್ದ. 3 ಜನ ಜೀವಂತವಾಗಿದ್ರು. ಆಮೇಲೆ ಅವ್ರನ್ನ ಸಾಯಿಸಿದ್ದಾಯ್ತು. ಮತ್ತೆ ಆ ಟೈಮಲ್ಲಿ ಮಳೆ ಬೇರೆ. ಆ ಮಳೆಯಲ್ಲಿ ಹೋಗಿ ಆ ಡೆಡ್ ಬಾಡಿಗಳನ್ನ ತಂದು ಆಮೇಲೆ ರೋಡಲ್ಲಿ ಅದನ್ನ ಮಲಗಿಸಿ, ಒಬ್ಬನ ಕಾಲಿರ್ಲಿಲ್ಲ, ಒಬ್ಬನಿಗೆ ಮುಖ ಇತ್ತು, ಮುಖದೊಳಗೆ ಮೆದ್ಲಿಗಿದ್ದು ಎಲ್ಲ ಒಂಥರ ಕಾಯಿ ಕಂಟಾಗುತ್ತಲ್ಲ, ಆ ರೀತಿ ವಿಚಿತ್ರವಾಗಿ ಅದು ಬ್ಲಾಸ್ಟ್ ಆಗುತ್ತೆ. ಆಮೇಲೆ ತಂದು ರೋಡಲ್ಲೆಲ್ಲ ಮಲಗಿಸಿ ಮತ್ತೆ ಅವರಲ್ಲಿ ಇರೋ ಬ್ಯಾಗ್ಗಳು, ಗನ್ಗಳೆಲ್ಲ ಸಪರೇಟ್ ಮಾಡ್ತೀವಿ. ಅದನ್ನೆಲ್ಲ ನೀವು ಇನ್ಫಾರ್ಮೇಶನ್ ಅವ್ರ ಹತ್ರ ಇದು ಮ್ಯಾಪ್ಗಳಿರುತ್ತೆ, ನನ್ನ ಮ್ಯಾಪ್ಗಳು. ಮತ್ತೆ ನಮ್ಮ ಇಂಡಿಯಾದೇ ಅಮೌಂಟ್ ಅವ್ರ ಹತ್ರ ಇರುತ್ತೆ, ಕರೆನ್ಸಿ ಅವ್ರ ಹತ್ರ ಇರುತ್ತೆ. ಮತ್ತೆ ರೇಡಿಯೋಗಳು ಇರುತ್ತೆ. ಆಗಿನ ಟೈಮಲ್ಲಿ ಎಲ್ಲ ವಾಕ್ಮ್ಯಾನ್ ಮತ್ತೆ ರೇಡಿಯೋ ಇರ್ತಿತ್ತು. ಅದು ಮತ್ತೆ ಅದರಲ್ಲಿ ಕೇಳೋದು ಇದನ್ನ ಹೇಗೆ ಅಂತ ಅವರು ಬ್ರೈನ್ ವಾಶ್ಗೆ ಆಡಿಯೋಗಳು ಕೇಳೋದು. ಆ ರೀತಿ ಏನಾದ್ರು ಅವ್ರಿಗೆ ಇದು ಒಂದು ನ್ಯೂಸ್ ಅಂದ್ರೆ ಅವ್ರ ಹತ್ರ ಇರುತ್ತೆ ಎಲ್ಲ ಪ್ರತಿಯೊಂದು ಐಟಮ್.
ಮತ್ತೆ ಇನ್ನೊಂದು ಹೆಂಗೆ ಅಂದ್ರೆ ಊಟ ಸಿಗ್ಲಿಲ್ಲ ಅಂದ್ರೆ ಅದಕ್ಕೂ ಟ್ಯಾಬ್ಲೆಟ್ ತಗೊಳ್ತಾರೆ. ಪ್ರೋಟೀನ್, ವಿಟಮಿನ್, ಗ್ಲೂಕೋಸ್ ಆ ರೀತಿ ಎಲ್ಲ ನಿಮ್ಮಲ್ಲೂ ಇರುತ್ತಾ ಆರ್ಮಿ ಅವ್ರಿಗೂ? ನಮ್ಮಲ್ಲಿ ಇರುತ್ತೆ. ಹ್ಮ್. ನಮ್ಮಲ್ಲೂ ಆ ರೀತಿ ಟ್ಯಾಬ್ಲೆಟ್ಗಳು ಇರುತ್ತೆ, ಅವ್ರ ಹತ್ರ ಇರುತ್ತೆ. ಟ್ಯಾಬ್ಲೆಟ್ ತಗೊಂಡ್ರೆ ಹೊಟ್ಟೆ ತುಂಬದಂಗ ಆಗ್ಬಿಡುತ್ತೆ? ಇಲ್ಲ, ಹೊಟ್ಟೆ ತುಂಬದಂಗಲ್ಲ, ಒಂದ್ ರೀತಿ ಎನರ್ಜಿ. ಒಂದ್ 4 ಗಂಟೆ ಟೈಮ್ ನಾವು ಅದನ್ನ 4 ಗಂಟೆ ನಾವು ತೆಗಿಬಹುದು. ಈಗ ದೊಡ್ಡ ಯುದ್ಧ ಅಂತ ತಾವು ಯಾವ್ದ್ರಲ್ಲಿ ಭಾಗವಹಿಸ್ತೇವೆ? ಇಲ್ಲ, ದೊಡ್ಡ ಯುದ್ಧ ಇದುವರೆಗೂ ನಡೆದಿಲ್ಲ. ಅಂದ್ರೆ ಈಗ ಕಾರ್ಗಿಲ್ ತರದ ಯುದ್ಧ? ಕಾರ್ಗಿಲ್ ನಡೆಯೋ ಟೈಮಲ್ಲೇ ನಾನು ಹೋಗಿದ್ದು, ಸೇರಿದ್ದು. ಆ ಟೈಮಲ್ಲೆಲ್ಲ ಮುಗ್ದೋಗಿತ್ತು. ಆ ಟೈಮಲ್ಲಿ ಅದೇ ಬನ್ನೂರ್ ಇದ್ದಾಗ ಇದು ಒಂದಾಯ್ತು. ಅದಾದ್ಮೇಲೆ ಫಸ್ಟ್ ನಾನು ಹೋದಾಗ ಅದಾದ್ಮೇಲೆ ಇನ್ನು ಕಾರ್ಗಿಲ್ ಯುದ್ಧ ಅದು ಸ್ಟಾಪ್ ಆಗಿರ್ಲಿಲ್ಲ. ಆರ್ಟಿಫೈರ್ ಅಂತ ಹೇಳ್ತೀವಿ, ಆರ್ಟಿಫೈರ್ ಕೂಡ ನಡೆಯೋದು. ಆ ಟೈಮಲ್ಲಿ ಸುಮಾರು ಒಂದು 4-5 ಸತಿ ನಾವು ಆರ್ಟಿಫೈರ್ ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದು. ಅದ್ರ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಒಂದು ಟೀಮು ಯಾರು ಕೂಡ ಸಾಯ್ಲಿಲ್ಲ. 5 ಸರಿ ಸಿಗಾಕೊಂಡ್ರು ಕೂಡ. ಅದ್ ಹೆಂಗೆ ಅಂದ್ರೆ ಆರ್ಟಿಫೈರ್ ಅಂದ್ರೆ ಯಾವ ರೀತಿ ಅಂದ್ರೆ ಸುತ್ತ ಕವರ್ ಆಗ್ಬಿಡ್ತಾರ ಅವರು? ಇಲ್ಲ, ಆರ್ಟಿಫೈರ್ ಅಂದ್ರೆ ಅದು ಮ್ಯಾಕ್ಸಿಮಮ್ ಒಂದ್ಸರಿ ಬಾಂಬ್ ಹಾಕಿದ್ರೆ 5 ಕಿಲೋಮೀಟರ್ ತನಕ ಹೋಗುತ್ತೆ. 5, 7, 8, 10 ಆ ರೀತಿ ಇರುತ್ತೆ. ಲಾಂಚ್ ಮಾಡ್ಬಿಡ್ತಾರೆ? ಲಾಂಚ್ ಮಾಡುತ್ತೆ. ಅದ್ ಹೆಂಗೆ ಅಂದ್ರೆ ಈಗ ನಾವೇನಾದ್ರು ಆರ್ಟಿಫೈರ್ ಏನಾದ್ರು ಮಾಡಿದಾಗ ಅವರೆಲ್ಲ ಒಂದು ಬಂಕರ್ ಒಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅವರು ಒಬ್ರು ಫೈರ್ ಮಾಡೋದು. ಅದ್ರ ಇಂಟೆನ್ಷನ್ ಏನು ನಮ್ದು, ಅವ್ರದ್ದು ಬಂಕರ್ಸ್ಗಳು ಹೊಡೆದಾಕ್ಬೇಕು, ಮತ್ತೆ ಹೆಡ್ ಕ್ವಾರ್ಟರ್ಗಳು, ಮತ್ತೆ ಬ್ರಿಡ್ಜ್ಗಳು, ಇದನ್ನ ಭಸ್ಮ ಮಾಡ್ಬೇಕು. ಅದು ಬಿತ್ತು ಅಂದ್ರೆ ಆ ಒಳಗಡೆ ಇರೋದು ಕೂಡ ಅವರು ನಾಶ ಆಗ್ತಾರೆ. ಈಗ ಅವ್ರದ್ದು ಅದೇ ಇಂಟೆನ್ಷನ್. ಈಗ ನಾವು ಫೈರ್ ಮಾಡಬೇಕಾದಾಗ ಅವ್ರದ್ದು ನೋ ಮೂಮೆಂಟ್. ಅದು ನಮ್ದು ಯಾವಾಗ ಮುಗಿಯುತ್ತೆ ಫೈರ್, ಆಮೇಲೆ ಅವ್ರದ್ದು ಶುರು ಆಗುತ್ತೆ. ಅವ್ರದ್ದು ಶುರು ಆದಾಗ ನಮ್ದು ನೋ ಮೂಮೆಂಟ್. ಈಗ ಕೆಲವೊಂದು ಟೈಮಲ್ಲಿ ಅದು ಹಿಂಗೆ ನಾವು ಹೆಡ್ ಕ್ವಾರ್ಟರ್ ಹೋಗಿದ್ವು ಕಂಪ್ನಿಯಿಂದ. ಈಗ ರಜೆ ಹೋಗ್ತಾರಲ್ಲ, ರಜಾ ಟೆಂಪ್ರರಿ ಡ್ಯೂಟಿಗೆ, ಆಗ ಕಮಾಂಡಿಂಗ್ ಆಫೀಸರ್ ಎಲ್ಲ ಇಂಟರ್ವ್ಯೂ ಎಲ್ಲ ಇರುತ್ತೆ. ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಇಂಥ ಜಾಗಕ್ಕೆ ಹೋಗ್ಬೇಕು, ಇಂಥ ಈ ರೀತಿ ಸಾಮಾನುಗಳ ತಗೊಂಡ್ ಬರ್ಬೇಕು. ಕೆಲವು ಇದು ರಜೆ ಹೋಗೋರು ಇರ್ತಾರೆ, ಎಷ್ಟು ದಿನ ಹೋಗ್ತೇವೆ ಏನು, ಒಂದು ಇಂಟರ್ವ್ಯೂ ಅಂತ ನಡೀತೆ. ಇಂಟರ್ವ್ಯೂ ಆದ್ಮೇಲೆ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನ್ ಹೋಗ್ಬೇಕು ಅಲ್ಲಿ ಹೋಗ್ತಾರೆ. ಆ ಟೈಮಲ್ಲಿ ನಾವು ಅದನ್ನ ಮಾಡಿ ಮುಗಿಸ್ಕೊಂಡು ಇದು ಬರ್ಬೇಕಾದಾಗ ಅಚಾನಕ್ ಅವ್ರದ್ದು ಇದು ಫೈರ್ ಸ್ಟಾರ್ಟ್ ಆಗ್ಬಿಡ್ತು. ಫೈರ್ ಸ್ಟಾರ್ಟ್ ಆಗ ಎಲ್ಲಿ ಹೋಗ್ಬೇಕು ಏನಂತ ಗೊತ್ತಿಲ್ಲ. ಇನ್ನು ಮೇನ್ ಹಿಂಗೆ ಕಮಾಂಡರು ಅವ್ರಿಗೆ ಅದೇ ಒಂದು ಡ್ಯೂಟಿ ತರ ಮಾಡ್ತಾರೆ ತಕ್ಷಣ ಡ್ಯೂಟಿ ಅವ್ರಿಗೆ ಅದು. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅಲ್ಲಲ್ಲಿ ನಾವು ಒಂದು ಬಂಕರ್ಗಳನ್ನ ಮಾಡ್ಕೊಂಡಿರ್ತೀವಿ. ಮತ್ತೆ ರಕ್ಷಣೆ ಟೈಮಲ್ಲಿ ಆತರ ಏನಾದ್ರು ಒಂದು ಫೈರ್ ಆಯ್ತು ಅಂದ ತಕ್ಷಣ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದು ಹೋಗಿ ಎಲ್ಲರೂ ಆಯಾ ಒಂದು ಬಂಕರ್ಗಳಿರುತ್ತೆ, ಬಂಕರ್ಗಳಲ್ಲಿ ಅಲ್ಲೋಗಿ ಸೇರ್ಕೊಬಿಡ್ತಾರೆ. ಇನ್ನು ಅದು ಸೇರ್ಕೋದಂದ್ರೆ ಅವರ ಫೈರು ಆರ್ಟಿಫೈರ್ ಅಂದ್ರೆ ಸುಮಾರು 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ತನಕ ಫೈರ್ ನಡೀತಾ ಇರ್ತದೆ. ಅಲ್ಲಿ ತನಕ ಊಟ ಇಲ್ಲ, ನಿದ್ದೆ ಇಲ್ಲ, ಇದೇನಿಲ್ಲ. ಇಂತ ಸುಮಾರು ಒಂದು 4-5 ಸರಿ ಆಗಿದೆ. ಈಗ ನಿಮ್ಗೆ ಯಾವಾಗಾದ್ರೂ ನೋಡಪ್ಪ, ಮೈಸೂರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಎಲ್ಲ ಲೆಕ್ಚರರ್ಗಳು, ಟೀಚರ್ಗಳು ಎಲ್ಲ ಆರಾಮಾಗಿದ್ದಾರೆ. ನಾನು ಇಲ್ಲಿ ಬಂದು ಒಂದು 20 ವರ್ಷ ಸರ್ವಿಸ್ ಮಾಡಿ ನನ್ನ ಜೀವನನೇ ಇಲ್ಲಿಗೆ ವ್ಯಯ ಮಾಡ್ಕೊಂಡೆ, ಇದಕ್ಕಿಂತ ಆ ಲೈಫ್ ಚೆನ್ನಾಗಿತ್ತೇನಂತ ಯಾವ ತರ ಅನ್ಸಿದ್ಯಾ? ಆರ್ಮಿಗೆ ನಾನು ಮಿಲಿಟರಿಗೆ ಬರಬಾರ್ದಾಗಿತ್ತು ಅಂತ ಯಾವ ತರ ಅನ್ಸಿದ್ಯಾ ನಿಮ್ಗೆ? ಬರಬಾರ್ದು ಅಂತ ಅನ್ಸಿದ್ಯಾ? ಅನ್ಸಿಲ್ಲ? ಈಗಲೂ ಬಹಳ ಇಷ್ಟ, ಅದು ಈಗಲೂ ಹೋಗಕ್ ಇಷ್ಟ ಯಾರಿಗೆ ಆಗಿರ್ಲಿ. ಯಾಕೆಂದ್ರೆ ಒಂದು ಈ ಪಬ್ಲಿಕ್ ವಾತಾವರಣಕ್ಕೂ ಅಲ್ಲಿ ವಾತಾವರಣಕ್ಕೂ ನಾನು ಮುಂಚೆನೆ ಹೇಳಲ್ಲ, ಒಂದು 10 ವರ್ಷ ಬೇಕು. 10 ವರ್ಷ ಆದ್ಮೇಲೆ ಆ ಅನುಭವಗಳು, ಆ ಜೀವನ ಬೆಸ್ಟ್ ಲೈಫ್ ಅನ್ಸುತ್ತೆ. ಪ್ರತಿಯೊಬ್ಬ ಆರ್ಮಿ ಮ್ಯಾನ್ಗೂ ಒಂದು 10-15 ವರ್ಷ ಆದ್ಮೇಲೆ ಅವನು ಈ ಪಬ್ಲಿಕ್ ನ ಇಷ್ಟಪಡಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಶಿಸ್ತಿಲ್ಲ, ನಾವು ಯಾವ ಸಮಯ ಪ್ರಜ್ಞೆ ಇಲ್ಲಿ ಸುಳ್ಳು, ಮೋಸ, ವಂಚನೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಜಮೀನ್ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಖಾತೆ ಮಾಡಿಸ್ಕೊಳಕ್ ಹೋದ್ರೆ ಇವನು ದುಡ್ಡು ಇಸ್ಕೊತಾನೆ, ಅವನು ದುಡ್ಡು ಇಸ್ಕೊತಾನೆ. ಲಂಚಗಳೇ ಅಲ್ಲಿ ಪ್ರಾಣ ಕೊಡಕ್ಕೆ ರೆಡಿ, ಇಲ್ಲಿ ರಿಸಿಪ್ಟ್ ಕೊಡಕ್ಕೆ ರೆಡಿ. ಸರಿ, ಇನ್ನೊಂದು ಇದು ಲಂಚ ಕೊಟ್ರೆ ಆ ಡೇಟ್ ಗಾದ್ರೂ ಕರೆಕ್ಟ್ ಆಗಿ ಮಾಡ್ಕೊಡ್ತಾರ? ಲಂಚದಲ್ಲೂ ಮೋಸ. ನಿಜ ಹೇಳ್ತಿದ್ರು, ಸುಳ್ಳು ಹೇಳ್ತಿದ್ರು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಆರ್ಮಿನಲ್ಲಿ ಒಂದು ಸರಿ ಹೇಳ್ತು ಅಂದ್ರೆ ಫೈನಲ್ ರೆಕಾರ್ಡ್. ಫೈನಲ್ ಇವತ್ತು ಆಗ್ಬೇಕಂದ್ರೆ ಅದು ಆಗ್ಲೇಬೇಕು, ಇವತ್ತು ಡಾಕ್ಯುಮೆಂಟ್ ಕೊಡ್ಬೇಕಂದ್ರೆ ಅದು ಕೊಡ್ಲೇಬೇಕು. ಈಗ ನಾನ್ ಕೇಳೋದು, ಪ್ರತಿ ಶಾಲೆ, ಪ್ರತಿ ಕಾಲೇಜ್ಗಳಲ್ಲಿ ಸೈನ್ಸ್, ಮ್ಯಾಥ್ಸ್, ಹಿಸ್ಟ್ರಿ, ಹೇಗೆ ಒಂದೊಂದು ಸಬ್ಜೆಕ್ಟ್ ಇದೆಯಲ್ಲ, ಒಂದು ಸೈನ್ಯದ್ದೇ ಒಬ್ಬ ಹೇಗೆ ಮ್ಯಾಥ್ಸ್ ಸೈನ್ಸ್ಗೆ ಟೀಚರ್ ಇದಾರೆ, ನಮ್ಮಲ್ಲಿ ಬೇಕಾದಷ್ಟು ಜನ ರಿಟೈರ್ಡ್ ಆರ್ಮಿ ಪರ್ಸನ್ ಗಳಿದ್ದಾರೆ. ಒಬ್ಬ ಶಿಸ್ತನ್ನ ರೂಢಿಸೋದಕ್ಕೆ ಒಂದೊಂದು ಕಾಲೇಜ್ಗೆ ಒಬ್ಬ ಮಿಲಿಟರಿ ರಿಟೈರ್ಡ್ ಪರ್ಸನ್ ಗಳನ್ನ ನೇಮಿಸ್ಕೋಬೇಕು ಅನ್ಸುತ್ತೆ ನಿಮ್ಗೆ?
ಹೌದು. ಯಾಕಂದ್ರೆ ಪ್ರತಿ ಹುಡುಗನಿಗೂ ಇವತ್ತು ದೇಶ ಪ್ರೇಮ ಮತ್ತು ಶಿಸ್ತು ಇದು ಇಲ್ವೇ ಇಲ್ಲ ಯಾರು. ಇದರಲ್ಲಿ ಹುಡುಗ ಅಂದಂಗ ಆಯ್ತು. ಈಗ ನಿಮ್ಮ ಮಿಲಿಟರಿಲಿ ಹೆಣ್ಮಕ್ಳು ಇದಾರ? ಹೌದು, ಈಗ ಒಂದು ಸುಮಾರು ಒಂದು 5 ವರ್ಷದಿಂದ ಅವ್ರು ಮುಂಚೆ ಇರ್ಲೇ ಇಲ್ವಾ? ಒಬ್ರು ಇರ್ತಾ ಇರ್ಲಿಲ್ವಾ? ಇರ್ಲಿಲ್ಲ. ಒಬ್ರು ಇಲ್ಲ. ಮುಂಚೆ ಎಲ್ಲ ಇರ್ತಾ ಇರ್ಲಿಲ್ಲ. ಡಾಕ್ಟರ್ಗಳು ಇರ್ತಾ ಇದ್ರು. ಡಾಕ್ಟರ್ಗಳು ಇರ್ತಾರೆ. ಅಂದ್ರೆ ಒಂದು ಈಗ ಆರ್ಮಿ ಅಂದ್ರೆ ಹೆಂಗೆ ಅಂದ್ರೆ ಆರ್ಮಿನಲ್ಲಿ ತುಂಬಾ ಡಿವಿಷನ್ಗಳಿದೆ. ಈಗ ಯುದ್ಧ ಮಾಡೋದು 4ರಿಂದ 5 ಡಿವಿಷನ್ ಇರುತ್ತೆ ಯುದ್ಧ ಮಾಡೋದು. ಇನ್ನು ಮಿಕ್ಕಿದ್ದೆಲ್ಲ ಯುದ್ಧ ಮಾಡೋದು ಸಪೋರ್ಟ್ ಮಾಡುವಂತದ್ದು. ಅಡಿಗೆ ಮಾಡಂತವ್ರು, ಹಾಸ್ಪಿಟ್ಲ್. ಇಲ್ಲ, ಹೆಂಗೆ ಅಂದ್ರೆ ಅದು ಒಂದು ರೆಜಿಮೆಂಟ್ ಅಂತ ಇರುತ್ತೆ. ಹೆಂಗೆ ಅಂದ್ರೆ ಈ ಮರಾಠ ರೆಜಿಮೆಂಟ್ ಇದೆಲ್ಲ ಅದು ರೆಜಿಮೆಂಟ್ ಒಳಗಡೆ ಹೆಂಗೆ ಅಂದ್ರೆ ಈಗ ಯುದ್ಧ ಮಾಡೋದು ಅಂದ್ರೆ ಒಂದು ಪ್ಯಾರ ಅಂತ ನೀವು ಕೇಳಿರ್ಬೋದು. ಯಾವ್ದು? ಪ್ಯಾರಾಮಿಲಿಟರಿ ಕಮಾಂಡೋಗಳು ಅಂತ ಹೇಳ್ತಾರೆ. ಹೌದು. ಅದೊಂದು ಇರುತ್ತೆ ಬೆಟಾಲಿಯನ್. ಮತ್ತೆ ಇನ್ನೊಂದು ಇನ್ಫೆಂಟ್ರಿ, ಇನ್ನೊಂದು ಆರ್ಟಿಲರಿ, ಆರ್ಮರ್ಡ್, ಸಿಗ್ನಲ್. ಇದು ಡಿಪಾರ್ಟ್ಮೆಂಟ್ಗಳು. ಇದು ಯುದ್ಧದಲ್ಲಿ ಭಾಗಿಯಾಗಿರುತ್ತೆ. ಸಿಗ್ನಲ್ ಅಂದ್ರೆ ಕಮ್ಯುನಿಕೇಶನ್. ಆರ್ಮ್ಡ್ ಅಂದ್ರೆ ವೆಪನ್. ಒಂದು ಯಾವುದೇ ಒಂದು ಯುದ್ಧ ಅದು ಗೆಲ್ಲಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಇಲ್ಲದೆ ಯುದ್ಧ ಗೆಲ್ಲ. ಬ್ಲೈಂಡ್ ಆಗಿ ಯುದ್ಧ ಮಾಡಕ. ಈಗ ಎಲ್ಲ ನಾವು ಒಂದು ಯುದ್ಧದಲ್ಲಿ ಸಿಗಾಕೊಂಡಿದೀವಿ, ನಮ್ಗೆ ನಮ್ಮ ಹತ್ರ ಇರೋ ಒಂದು ಬುಲೆಟ್ಸ್ ಗೋಳಾಬಾರ್ ಸಾಲ್ತಾ ಇಲ್ಲ, ಮುಗಿದೋಗ್ಬಿಡ್ತು. ಅಥವಾ ಯಾರೋ ಪೇಷಂಟ್ ಒಂದ್ ಕಡೆ ಬಿದ್ದ್ಬಿಟ್ಟಿದ್ದಾನೆ, ಪೇಷಂಟ್ ಬಿದ್ದುಬಿಟ್ಟಿದ್ದಾನೆ, ಗೋಳಾಬಾರ್ ಮುಗಿದೋಯ್ತು, ಊಟ ಇಲ್ಲ, ಊಟ ಮುಗಿದೋಗ್ಬಿಟ್ಟಿದೆ. ಇದನ್ನ ನಾವು ಆರ್ಡರ್ಗಳು ಕೊಡಕ್ಕಾದ್ರೂ ಸೀನಿಯರ್ಗೆ ಜೂನಿಯರ್ಗೆ ಬೇಕು ಕಮ್ಯುನಿಕೇಶನ್. ಹೌದಲ್ಲ, ಈಗ ಆ ಜಾಗದಲ್ಲಿ ನಾವು ಸಿಗಾಕೊಂಡ್ಬಿಟ್ಟಿರ್ತೀವಿ. ಈಗ ಮೆಸೇಜ್ ಯಾವ ರೀತಿ ಪಾಸ್ ಮಾಡೋಣ, ನಮ್ಮ ಹತ್ರ ಬುಲೆಟ್ಗಳು ಮುಗಿದೋಗ್ಬಿಟ್ಟಿದೆ ಅಂತ. ಕಮ್ಯುನಿಕೇಶನ್ ಕಮ್ಯುನಿಕೇಶನ್ಗೆ ಅಂತಾನೆ ಬೆಟಾಲಿಯನ್ಗಳು ಇರುತ್ತೆ. ಈಗ ಎಲ್ಲ ಹೆಣ್ಮಕ್ಳು ಬಂದು ಆರ್ಮಿಗೆ ಸೇರ್ತಾ ಇದಾರೆ. ಈಗ ಸುಮಾರು ಜನ ಬಂದು ಸೇರ್ತಾ ಇದಾರೆ. ಇನ್ನ ಅಂದ್ರೆ ಇನ್ಫೆಂಟ್ರಿ ಯುದ್ಧ ಜಾಗದಲ್ಲಿ ಅಲ್ಲಿಂದ ಕರ್ಕೊಂಡಿಲ್ಲ. ಇನ್ನ ಯುದ್ಧಕ್ಕೆ ಸಂಬಂಧಪಟ್ಟಿರುವ ಸಪೋರ್ಟಿಂಗ್ ಟೆಕ್ನಿಕಲ್ ಇದಕ್ಕೆಲ್ಲ ಈಗೆಲ್ಲ ಬರ್ತಾ ಇದಾರೆ. ಅದೊಂದು ಬಹಳ ಒಂದು ಹೆಮ್ಮೆ ಪಡಂತ ವಿಚಾರ. ಯಾಕಂದ್ರೆ ಹೆಣ್ಮಕ್ಳು ಎಲ್ಲ ಈ ತರ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಜವಾದ ನಮ್ಮ ಸ್ಥಿತಿಗಳು ಅವ್ರಿಗೆ. ಯಾಕಂದ್ರೆ ಅವ್ರಿಗೂ ಒಂದು ದೇಶದ ಬಗ್ಗೆ ಒಂದು ಅಭಿಮಾನ. ಹೌದು. ಮತ್ತೆ ಅವರ ಒಂದು ಸ್ವಂತ ಜೀವನದ ಮೇಲೆ ಅವರೇ ಒಂದು ಶಿಸ್ತು ಬೆಳೆಯುತ್ತೆ, ಒಂದು ಧೈರ್ಯ ಬರುತ್ತೆ, ಫಿಟ್ನೆಸ್ ಇದಾಗುತ್ತೆ ಅವ್ರಿಗೆ, ಫಿಟ್ನೆಸ್ ಅರಿವು ಬರುತ್ತೆ. ಈಗ ಇಂಡಿಯಾ ಪಾಕಿಸ್ತಾನದ ಈ ತರ ಕತೆ. ಇಂಡಿಯಾ ಚೈನಾ ಬಾರ್ಡರ್ ಗಳಲ್ಲಿ ಯಾವ ತರ ಇದೆ? ಅವರು ಇದೇ ತರ ಕಿಟ್ಲೆನಾ ಅಥವಾ ಇದ್ರಲ್ಲಿ ವಾಸಿನ? ಹೌದು, ಅವರು ಅಷ್ಟೇನೆ ಕಿಟ್ಲೆ. ಯಾಕೆಂದ್ರೆ ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನಮ್ಮ ದೇಶ ಶಾಂತಿ ದೇಶ, ಇದು ಎಲ್ಲ ಒಂದು ವೀಕ್ನೆಸ್ ಆಗಿ ಈಗ ನಾವೇ ಇನ್ನೊಬ್ರ ಮೇಲೆ ಫೈಟ್ ಮಾಡಕ್ ಹೋಗಲ್ಲ. ಈಗ ನಾವು ಸುಮ್ನೆ ಇರ್ತೀವಿ. ಈಗ ಸುಮ್ನೆ ಇದ್ದಾಗ ಏನಾಗುತ್ತೆ, ಇವ್ರು ಏನು ಮಾಡೋದಿಲ್ಲ, ಅವ್ರಾಗಿದ್ದು. ಈಗ ನಾನು ಯಾವಾಗ 2013-14 ಆಗಲೇ ಲದ್ದಾಖ್ನಲ್ಲಿ ಇದ್ದೆ. ಆಗ ಒಂದ್ಸರಿ ಈಗ ನೀವು ಟಿವಿಲೆಲ್ಲ ಬಂದಿತ್ತು ಹೊಡೆದಾಟ. ಆ ಟೈಮಲ್ಲಿ ನಮಗೂ ಮತ್ತೆ ಚೈನಾದವ್ರಿಗೂ ಹೆಂಗೆ ಅಂದ್ರೆ ಅಲ್ಲಿ ಬಾರ್ಡರ್ ಇರುತ್ತೆ. ಬಾರ್ಡರ್ ಅಂದ್ರೆ ಅಲ್ಲಿ ಫೆನ್ಸ್ ಏನ್ ಹಾಕಿರಲ್ಲ, ಒಂದು ಗುರುತಿರುತ್ತೆ ಅಲ್ಲಿ ಮ್ಯಾಪ್ ನಲ್ಲಿ. ಅಂದ್ರೆ ಹೆಂಗೆ ಅಂದ್ರೆ ಗುರ್ತು ಅಂದ್ರೆ ಈಗ ಪರ್ವತಗಳಿರುತ್ತೆ. ಈಗ ಈಗ ಆ ಕಡೆನೂ ಪರ್ವತ ಇದೆ, ಇಲ್ಲೊಂದು ಪರ್ವತ ಇದೆ, ಮುಂದೆ ಒಂದು ಪರ್ವತ ಇದೆ. ಈ ಪರ್ವತನ ಏನ್ ಮಾಡ್ತೀವಿ ನಾವು, ಅದನ್ನ ಬಾರ್ಡರ್ ಮಾಡ್ಕೊತೀವಿ. ಆ ಕಡೆ ನೀವಿರಿ, ಈ ಕಡೆ ನಾವಿರ್ತೀವಿ. ಈ ಪರ್ವತ ದಾಟಿ ನೀವು ಬರಂಗಿಲ್ಲ. ಈ ಪರ್ವತದಲ್ಲೇ ಒಂದು ಪ್ಲೇನ್ ಆಗಿ ಲೈನ್ ಆಫ್ ಕಂಟ್ರೋಲ್, ಅಲ್ಲಿ ನಾವು ಬರಲ್ಲ, ನೀವು ಬರಲ್ಲ. ಈ ಪರ್ವತನೂ ಇರುತ್ತೆ, ಶಿಖರನೂ ಇರುತ್ತೆ. ಇನ್ನು ಮುಂದೆ ಹೋಗ್ತಾ ಒಂದು ಪ್ಲೇನ್ ಜಾಗನೂ ಸಿಗುತ್ತೆ. ಏನೋ ಆ ಪ್ಲೇನ್ ಜಾಗದಲ್ಲೂ ಕೂಡ ಆ ಒಂದು ಪರ್ವತದ್ದು ಒಂದು ಮೂಲೆ ಭಾಗ ಇರುತ್ತೆ. ಆ ಮೂಲೆ ಭಾಗ ನಾವು ಬಾರ್ಡರ್ ಅದನ್ನ ಮೆನ್ಷನ್ ಮಾಡಿರ್ತೀವಿ. ಇದುವರೆಗೂ ನೀವು ಬರಂಗಿಲ್ಲ. ಬಟ್ ಅವ್ರಿಗೂ ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ. ನಾವು ಇದುವರೆಗೆ ಅದನ್ನ ಬಾರ್ಡರ್ ಕ್ರಾಸ್ ಮಾಡಿ ನಾವು ಹೋಗಲ್ಲ. ಇವ್ರುಗಳೇ ಬರೋದು, ಸುಮ್ನೆ ಕೀಟ್ಲೆ, ಅವರು ಕೀಟ್ಲೆ, ಇವರು ಕೀಟ್ಲೆ. ಅಂದ್ರೆ ಈಗ ಇಂಡಿಯಾ ಮತ್ತು ಚೈನಾ ತಗೊಂಡ್ರೆ ಅವರು ತುಂಬಾ ಸ್ಟ್ರಾಂಗ್. ಸರಿ, ಇದು ಲದಾಖ್ ಅಲ್ಲಿ ಹಿಂಗೆ ಅಂದ್ರೆ, ಮತ್ತೆ ಇನ್ನೊಂದು ಚೈನಾದಲ್ಲಿ ಕೆಲವೊಂದು ಟೆಕ್ನಾಲಜಿಗಳು ತುಂಬಾ ಚೆನ್ನಾಗಿದೆ. ನಮ್ಗಿಂತ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇದಾರೆ. ಅಂದ್ರೆ ಈಗಿಲ್ಲ ಬಿಡಿ, ಈಗ ನಮ್ಮವ್ರು ಮುಂಚೆ ಅವರು ಸ್ವಲ್ಪ ಸ್ಟ್ರಾಂಗ್ ಇದೆ. ಹೆಂಗೆ ಅಂದ್ರೆ ಒಂದ್ಸರಿ ನಾವು DBS ಅಂತ ಒಂದಿದೆ, DBS ಆ ಟೈಮಲ್ಲಿ ಒಂದ್ಸರಿ ಏನೋ ಈ ಭಾನುವಾರ ಬೇರೆ, ಅವಾಗ ಬಿಸಿಲು ಬಂದಿತ್ತು. ಅಲ್ಲಿ ಬಿಸಿಲು ಬರೋದಿಲ್ಲ, ಎಲ್ಲ ಐಸ್ ತುಂಬಿರಲ್ಲ, ಐಸ್ ಜಾಗದಲ್ಲಿ ಅವಾಗ ಬಿಸಿಲು ಬಂದಿತ್ತು. ಈಗ ನಮ್ಮ ವೆಪನ್ಗಳಿದೆಯಲ್ಲ, ಅದು ಒಂದೇ ರೂಮ್ ನಲ್ಲಿ ಇಟ್ಟು ಎಲ್ಲ ತಣ್ಣಗಾಗಿತ್ತು. ಬಿಸಿಲು ಬಂದಾಗ ಸ್ವಲ್ಪ ಅದಕ್ಕೆ ಬಿಸಿ ಆಗಲಿ ಅಂತ ನಾವು ಹೊರಗಡೆ ತಂದು ಜೋಡಿಸ್ತೀರಾ, ಹೊರಗಡೆ ತಂದು ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಾ ಇದ್ವಿ. ಕ್ಲೀನ್ ಮಾಡ್ತಾ ಇದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇವ್ರದೆಲ್ಲ ಸ್ವಲ್ಪ ಹಂಗಾದ್ರೆ ಅವ್ರ ಹತ್ರನು ಕೂಡ ಇದು ರೆಡಾರ್ಗಳೆಲ್ಲ ಇರುತ್ತೆ. ಇವನ್ ಯಾವ್ದೋ ಒಂದು ವೆಹಿಕಲ್ ಒಂದು
ವೆಪನ್ ಇಟ್ರು ಸರಿ ನಮ್ಮ ಹತ್ರನೂ ಇದೆ ಅದು ಆಯ್ತಾ, ಆದ್ರಿಂದ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಅಲ್ಲಿಂದ ನಮ್ಮ ಇದು ಫೋನ್ ಕರೆಗಳಿಗೆ ಹೋಗ್ಬಿಡ್ತೀವಿ, ಈ ರೀತಿ ಎಲ್ಲ ಇಟ್ಟಿದೀವಿ ಅಂದ್ರೆ ಒಂದು ನಮ್ಮ ದೇಶನ ಅವರು ಏನು ಕೆಳಗಡೆ ಮಾಡ್ಬೇಕು, ನಮ್ದೇ ತಪ್ಪಿದೆ ಅಂತ. ಇನ್ನು ಅವ್ರು ಏನ್ ಹೇಳಿದ್ರು, ಇಲ್ಲ ಇವರು ಹಿಂದೂಸ್ತಾನದವರು ನಮ್ಮ ಮೇಲೆ ಯುದ್ಧ ಮಾಡಕ್ಕೆ ಇವರು ವ್ಯಾಪಾರಗಳನ್ನೆಲ್ಲ ಡಿಪ್ಲೊಯ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ನಮಗಂತೂ ನೀವೆಲ್ಲ ವ್ಯಾಪಾರ ಇಟ್ಟಿದ್ದೀವಿ ಮತ್ತೆ ಮೆಸೇಜ್ ಇಲ್ಲ, ಇದು ಬಿಸಿಲು ಬಂದಿತ್ತು, ಬಿಸಿಲು ಸ್ವಲ್ಪ ಅದು ಎಲ್ಲ ಇದೆ ಚಳಿಗೆ ಇದು ಮೆಲ್ಟ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ನಾವು ಅದನ್ನ ತೆಗೆದಿಟ್ಟಿದ್ಬಿಟ್ಟು ಆಮೇಲೆ ಮತ್ತೆ ಅದೆಲ್ಲ ರಿಪೋರ್ಟ್ ಹೋಗಿ ಇಲ್ಲ ಈ ತರ ಹೌದಾ ಸರಿ. ಈಗ ಆಲ್ಮೋಸ್ಟ್ ಚೈನಾಗೆ ನಾವು ಫೈಟ್ ಮಾಡೋ ಲೆವೆಲ್ ಅಲ್ಲಿ ಇದ್ದೀವಿ. ಈಗ ಏನ ಇವತ್ತಿನ ಒಂದು ದಿನದಲ್ಲಿ ಅದು ಚೈನಾ ಬರ್ಲಿ ಅಥವಾ ಪಾಕಿಸ್ತಾನ ಬರ್ಲಿ, ಯಾರೇ ಬಂದ್ರು, ಅಫ್ಘಾನಿಸ್ತಾನ ಬರ್ಲಿ, ಯಾರೇ ಬರ್ಲಿ ಇವತ್ತಿನ ಕಾಲ ಬಾಂಗ್ಲಾದವ್ರು ಏನಷ್ಟು ಇಟ್ಲೇ ಇಲ್ಲ. ಬಾಂಗ್ಲಾದವ್ರು ಅವರಿಂದ ಏನೋ ತೊಂದರೆ ಇಲ್ಲ, ಬಟ್ ಅವ್ರದ್ದು ಒಳಗಡೆ ಬಂದು ಏನು ಅಂದ್ರೆ ನಮ್ ಜನಗಳ ಜೊತೆ ಉಳ್ಕೊಬಿಡ್ತಾರೆ. ಅವ್ರ ಹೆಂಗಂದ್ರೆ ಅವದೇ ಒಂದು ಏನೋ ಒಂದು ಪ್ಲಾನ್ ಇರ್ಬೇಕು, ಅದ್ರ ಬಗ್ಗೆ ಅಷ್ಟು ನಂಗೆ ತಿಳುವಳಿಕೆ ಇಲ್ಲ ಬಾಂಗ್ಲಾದೇಶ ಬಗ್ಗೆ. ನಮ್ದು ಏನಿದ್ರು ರಿಲೇಟೆಡ್ ಚೈನಾ ಮತ್ತೆ ಇದು. ಈಗ ನೀವು ಟೆರರಿಸ್ಟ್ ಗಳನ್ನ ಹೊಡೆದು ಉಳಿಸಿದ್ದೀರಾ ಯಾವಾಗಾದ್ರೂ? ಹೌದೌದು, ನಾನು ಹೇಳಿದ್ನಲ್ಲ ಈಗ ಒಂದು 3 ಮತ್ತೆ ರಾತ್ರಿ ಸಿಕ್ಕಿದ್ದು ಒಂದು, ಮತ್ತೆ ಇದು ಈಗ ಇದು ಪೆಹಲ್ಗಾಮ್ಗಳಲ್ಲಿ ಆ ಟೈಮಲ್ಲಿ ಅಲ್ಲಿ ಏನೋ ಅಲ್ಲೊಂದು 2 ಮಿಲಿಟನ್, ಮತ್ತೆ ರಾಜೂರಿನಲ್ಲಿ, ಮತ್ತೆ ಶ್ರೀನಗರದಲ್ಲಿ, ಕುಪ್ವಾಡದಲ್ಲಿ ಹೊಡೆದಿದ್ದೀರಾ? ಸುಮಾರು ಅಂದ್ರೆ ಈಗ ನಾನೊಬ್ನೇ ಹೊಡೆದಿಲ್ಲ, ಗ್ರೂಪ್ ಅಲ್ಲಿ ನಿಮ್ದು ಒಂದು ಟೀಮ್ ಇರುತ್ತೆ, ಆ ಟೀಮ್ ನಲ್ಲಿ ನಾವು ಫೈರ್ ಮಾಡ್ತೀವಿ. ಈಗ ನಿಮಗೆ ಇದರ ಒಂದು ಆಪರೇಷನ್ ಗಳು ಮಾಡುವಾಗ ಅಲ್ಲಿನ ಜನಗಳು ಯಾವಾಗಾರು ಸಪೋರ್ಟ್ ಮಾಡಿರೋದಿದ್ಯಾ? ಮಾಡಲ್ಲ ಅವರು, ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಅವ್ರ ಕಡೆಗೆ ಅವ್ರು ಸ್ವಲ್ಪ ಸಪೋರ್ಟ್. ಕಹಿ ಸತ್ಯ, ನಾವು ಜಮ್ಮು ಕಾಶ್ಮೀರ ಅವರು ಕ್ರಿಮಿನಲ್ಗಳೇ. ಹೇಗೆ ಅಂದ್ರೆ ಈ ಕಡೆ ಅಲ್ಲಿ ನಾವು ಎಷ್ಟೋ ಮನೆಗಳನ್ನೆಲ್ಲ ನಾವು ಸರ್ಚಿಂಗ್ ಮಾಡ್ತೀವಲ್ಲ, ಅಲ್ಲಿ ಮನೆ ಸರ್ಚಿಂಗ್ ಮಾಡಿದಾಗ ತಂದೆ ತಾಯಿಗಳು ಅವ್ರಿಗೆ ಮಕ್ಕಳು ಸುಮಾರು ಒಂದು 7 ಜನ 8 ಜನ ಇರ್ತಾರೆ. ತಂದೆನ ನಾವು ಪ್ರಶ್ನೆ ಮಾಡಿದಾಗ ಏನಪ್ಪಾ ಕೆಲಸ ಮಾಡ್ತಿದ್ವಿ ಅಂದ್ರೆ ನಾನು ಸ್ಕೂಲ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಮಗ ಏನಪ್ಪಾ ಇದು ಮಗ ಏನ್ ಮಾಡ್ತಿದ್ದಾನೆ ಅಂದ್ರೆ ಅಂಗಡಿ ಇಟ್ಕೊಂಡಿದ್ದಾನೆ. ಇನ್ನೊಬ್ಬ ಮಗ ಏನ್ ಮಾಡ್ತಿದ್ದಾನೆ ಅಂದ್ರೆ ಅವನು ಏನೋ ಬೇರೆ ಯಾವ್ದಾರ ಒಂದು ಗೌರ್ಮೆಂಟ್ ಕೆಲಸ, ತಾಲೂಕ್ ಆಫೀಸ್ ನಲ್ಲಿ ಡಿಸ್ಪ್ಯಾಚರ್ ಅಂತ ಹೇಳ್ತಾನೆ. ಇನ್ನೊಬ್ಬ ಮಗ ಅವನು ಆತಂಕವಾದಿ ಹೇಳ್ತಾನೆ, ಇವನೇನೆ ಬಾಯ್ಬಿಟ್ಟು ಬಾಯ್ಬಿಟ್ಟು ಅಂದ್ರೆ ನಮ್ಮನ್ ಬಿಟ್ಟೋಟಾಗಿದ್ದಾನೆ ಅಂತ, ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾನೆ, ಪಾಕಿಸ್ತಾನಕ್ಕೆ ಹೊಂಟೋಗ್ಬಿಟ್ಟಿದ್ದಾನೆ. ಈಗ ತಂದೆ ಒಂದು ಸ್ಕೂಲ್ ಮಾಸ್ಟರ್ ಆಗಿದ್ರೆ ಅವನ ಮಗ ಅವನು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ತಗೊಂಡು ನಮ್ಮನ್ನೇ ಸಾಯಿಸೋದಕ್ಕೆ ಅವನು ಆತಂಕವಾದಿಯಾಗಿ ಬಂದಿರ್ತಾನೆ. ಇವನ್ ಬೇಕು ಅಂದ್ರೆ ನನ್ ಮಗ ಅನ್ಬಿಟ್ಟು ಜೊತೆಲೂ ಇಟ್ಕೊತಾನೆ, ನಾಳೆ ಹೌದು ಬರ್ತಾರೆ ಟೈಮ್ಲಿ ಆಚೆ ಬಿಟ್ಬಿಟ್ಟು ಯಾಕೆಂದ್ರೆ ಅಲ್ಲಿ ನಡೆಯೋದೇ ಹಾಗೆ. ಅಲ್ಲಿ ಇವ್ರುಗಳು ಬಂದು ಅಲ್ಲಿಂದ ಎಲ್ಲ ಒಂಥರ ವಿಷಯದ ನಾವು ಸಾಕೊಂಡ ದುಡ್ಡು ತಗೊಂಡ್ಬಂದು ಇವ್ರ ತಂದೆ ತಾಯಿಗಳಿಗೆಲ್ಲ ಕೊಡೋದು, ಅಣ್ಣ ತಮ್ಮರಿಗೆಲ್ಲ ಇಲ್ಲಿ ನಮ್ಮ ಮಕ್ಳಿಗೆ ಪಾಠನೂ ಮಾಡೋದು, ಪಾಠಗಳನ್ನ. ಹಿಂಗೆ ಈ ಯಾವಾಗ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ, ಅವಾಗ ಏನಾದ್ರು ಇನ್ಫಾರ್ಮೇಶನ್ ಬಂದಾಗ ನಾವು ಯಾವಾಗ ಹೋಗ್ತೀವಿ ಅಷ್ಟೊತ್ತಿಗೆ ಇವ್ರಿಗೆ ನಮ್ಗಿಂತ ಮುಂಚೆ ಅದು ಹೋಗುತ್ತೆ. ಇವ್ರು ಅಲ್ಲಿಂದ ಮನೆಯಿಂದ ಅವ್ರು ಹೊರಟೋಗ್ಬಿಡ್ತಾರೆ ಓಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಬುದ್ಧಿಜೀವಿಗಳು ಏನು ನಾವು ಗಾಂಧಿವಾದ ಅನ್ನೋದು ಇದಲ್ಲ. ಗಾಂಧಿ ಹೇಳಿದ್ದು ಅಹಿಂಸೆ ಸತ್ಯ ಇದೆ. ಅವರು ವೀಕ್ ಆಗಿ ಅಂತ ಯಾವತ್ತು ಗಾಂಧೀಜಿ ಹೇಳಿಲ್ಲ. ಆದ್ರೆ ನಮ್ಮ ಬುದ್ಧಿಜೀವಿಗಳು ಕೆಲವು ದೇಶದ್ರೋಹಿಗಳು ನಮ್ಮ ದೇಶದೊಳಗೆ ಉಳ್ಕೊಂಡು, ನಮ್ಮ ಮೈಸೂರು, ಬೆಂಗಳೂರು, ಬಾಂಬೆ, ಡೆಲ್ಲಿ ತರ ನಗರಗಳಲ್ಲಿ ಉಳ್ಕೊಂಡು ಈ ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳಕ್ಕೆ ಸ್ವಾರ್ಥಕ್ಕೋಸ್ಕರ ಈ ಜಮ್ಮು ಕಾಶ್ಮೀರದ ಜನಗಳ ಪರವಾಗಿ ಮಾತಾಡಂತವ್ರು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನಂತ ಒಬ್ಬ ದೇಶದ್ರೋಹಿಗಳು ನಮ್ಮ ಮಧ್ಯೆ ಇದ್ದಾರೆ. ನೋಡಿ, ಇಲ್ಲಿ ಒಬ್ಬ ಮಿಲಿಟರಿ ಅಧಿಕಾರಿ ಹೇಳ್ತಾ ಇದ್ದಾರೆ, ಅಲ್ಲಿ ಯಾವ ತರ ನಮ್ಮ ದೇಶವನ್ನ ಮಿಸ್ಯೂಸ್ ಮಾಡ್ಕೊತಾ ಇದಾರೆ ನಮ್ಮ ಒಳ್ಳೆತನನ. ಇದು ಗಾಂಧೀಜಿಯ ಅಹಿಂಸಾವಾದ ಅಲ್ಲ, ಇದು ವೀಕ್ನೆಸ್ ನಮ್ದು. ಆದ್ರಿಂದ ಗಾಂಧೀಜಿ ಇದನ್ನ ಒಪ್ತಾ ಇರ್ಲಿಲ್ಲ. ಅವ್ರು ಇದ್ದಿದ್ರು ಕೂಡ ಅವ್ರನ್ನೆಲ್ಲ ಮಟ್ಟ ಹಾಕಿ ಅಂತ ಹೇಳ್ತಾ ಇದ್ರು. ಖಂಡಿತ ಅಲ್ವೇ? ಆದ್ರಿಂದ ನಾವು ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ನಾಗರಿಕರು. ಈ ದೇಶದ್ರೋಹಿಗಳು ಪಾಕಿಸ್ತಾನ ಮ್ಯಾಚ್ ಗೆದ್ದಾಗ ಬಾವುಟ ಹಾರಿಸೋರು, ಇವ್ರ ಮೇಲೆ ನಾವೇನಾದ್ರೂ ಕರುಣೆ ಇಟ್ಕೊಂಡ್ರೆ ಕೆಲವೇ ವರ್ಷಗಳಲ್ಲಿ ನಮ್ ದೇಶನ ನಾವು ಅಡೈಡಂತ ಪರಿಸ್ಥಿತಿ ಬರುತ್ತೆ. ನಿಜ ಅಲ್ವೇ? ಯಾಕಂದ್ರೆ ನೀವೇ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿರೋ ಒಂದು ರಾಜ್ಯದ ಜನಗಳೆಲ್ಲ ಅವ್ರಿಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ ಯಾವುದೋ ಒಂದ್ ಕಾರಣಕ್ಕೆ. ನಮ್ಮ ಈಗಲೂ ಸಹ ಅದನ್ನೇ ಮಾಡ್ತಾರೆ, ಈಗಲೂ ಅದನ್ನೇ ಮಾಡ್ತಾರೆ. ಅಂದ್ರೆ ನಿಮ್ಗೆ ಎಷ್ಟು ಅಲ್ಲಿ ರಕ್ತ ಕುದಿಯಲ್ಲ. ಯಾವ ರೀತಿ ಅಂದ್ರೆ ನಮ್ಗೆ ಅಬ್ಸರ್ವ್ ಮಾಡೋಕ್ಕೂ ಆಗಲ್ಲ. ಅವ್ನು ಹೆಂಗ್ ಬೇಕಾದ್ರೂ ಡ್ರಾಮಾ ಮಾಡ್ತಾನೆ, ಕುರಿ ಮೇಯಿಸ್ತಾ ಇರ್ತಾನೆ, ಅಲ್ಲೇ ಗನ್ನೆಲ್ಲ. ಈಗ ಬೆಳಗಾಮಲ್ಲಿ ಅದೇ ರೀತಿ ಅಲ್ಲ ಆಗಿತ್ತು. ಬೆಳಗಾಮಲ್ಲಿ ಪೆಹಲ್ಗಾಮ್ ಅಲ್ಲಿ ಬಂದು ಎಲ್ಲಾರ್ಗು
ಹೊಡೆದ ಈಗ ಎಷ್ಟು 26 ಜನ ಟೂರಿಸ್ಟ್ಗಳನ್ನ ಟೂರಿಸ್ಟ್ ನೋಡಿದ್ರಲ್ಲ. ಆಕ್ಚುಲಿ ನಾವು 2008ನೇ ಇಸ್ವಿನಲ್ಲಿ ಅಲ್ಲಿ ಡ್ಯೂಟಿ ಮಾಡಿದ್ವು ನಾವು. ಅದೇ ಜಾಗದಲ್ಲಿ ಬಾಯಿಸರ ಗ್ರೌಂಡ್ ಅಂತ ಅದನ್ನ ಹೇಳ್ತೀವಿ ನಾವು. ಅವಾಗ ಇನ್ನೊಂದ್ ಕಡೆ ಚೌತಲ್ ಅಂದ್ಬಿಟ್ಟು ಅಲ್ಲಿ ನಾವು 2 ವರ್ಷ ನಾವು ಆ ಜಾಗದಲ್ಲಿ ಡ್ಯೂಟಿ ಮಾಡಿದೀವಿ. ಅಲ್ಲಿ ಬರೋರೆಲ್ಲ ಬರೀ ಟೂರಿಸ್ಟೇ. ಬಟ್ ಅದು ಆದ್ಮೇಲೆ ಹೆಂಗೆ ಅಂದ್ರೆ ಯಾವ ರೀತಿ ಅಂದ್ರೆ, ಈಗ ಒಂದು ಸುಮಾರು 5 ವರ್ಷ 10 ವರ್ಷ ನೋಡ್ತೀವಿ, ಅಲ್ಲಿ ಆತಂಕವಾದಿಗಳು ಬರ್ಲಿಲ್ಲ ನಮಗೆ, ಕ್ಲಿಯರ್ ಆಗಿದೆ ಅಲ್ಲಿ. ಆ ಜಾಗ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ. ವಾಸಿ ಇದು ಜಾಗ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೋಗ್ತೀವಿ. ಆ ಲೊಕೇಶನ್ಗಳನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಮಾಡ್ತೀರಾ? ಏನು ಇಲ್ಲಿ ಯಾವ್ದೇ ರೀತಿ ಒಂದು ಏನು ಈಗ ನಡೆಯೋದಿಲ್ಲ. ಅಂದ್ರೆ ಈಗ ನೀವ್ ಹೇಳೋದು ನಮ್ಮ ದೇಶ ಸುಭದ್ರವಾಗಿ ಉಳ್ಕೋಬೇಕಂದ್ರೆ ಇಲ್ಲಿ ನಾವು ಕರುಣೆ, ಈ ನಮ್ ದೇಶದ ವಿರುದ್ಧ ಅವನು ಯೋಚನೆ ಮಾಡ್ತಾನೆ ಅನ್ನೋ ಅನುಮಾನ ಇದ್ರು ಒಬ್ಬ ಪಾಕಿಸ್ತಾನವನು ಈಗ ಒಂದು ಪೆಲ್ಗಾಮ್ ಆಗಿರ್ಬೋದು, ರಾಜೌರಿ, ಪೂಂಚ್, ಯಾವುದೇ ಒಂದು ಲೊಕೇಶನ್ ಆಗಿರ್ಬೋದು, ಕರೆಕ್ಟ್ ಆಗಿ ಅದೇ ಜಾಗದಲ್ಲಿ ಬಂದು ತಲುಪ್ತಾನೆ ಅಂದ್ರೆ ಅವನಿಗೆ ಎಷ್ಟು ಸಪೋರ್ಟ್ ಇರ್ಬೋದು? ಸಪೋರ್ಟ್ ಇದ್ರೆ ತಾನೇ ಬರಕ. ಇಲ್ಲಿ ಮೀರ್ಸಾಟಿಗಳೇ ಜಾಸ್ತಿ ನಮ್ಮಲ್ಲಿ. ನಮ್ಗಳಿಗೆ ಕೆಲವೊಂದು ಪಾಯಿಂಟ್ ಗಳಿಗೆ ಹೋಗೋದಿಕ್ಕಾಗಲ್ಲ. ನಮ್ ಕೈನಲ್ಲಿ ಕಂಪಾಸ್ ಇರುತ್ತೆ, GPS ಇರುತ್ತೆ, ಅದನ್ನ ನೋಡ್ಕೊಂಡು ಎಕ್ಸ್ಪರ್ಟ್ ಗಳಾಗ್ಬಿಟ್ಟಿದ್ದಾರೆ ಅವರು. ಹೌದಲ್ಲ, ನಮ್ಗಳಿಗೆ ಅಕ್ಯುರೇಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಆ ಲೊಕೇಶನ್ ಗೆ ತಲುಪಕ್ ಆಗೋದಿಲ್ಲ. ಆದ್ರೆ ಇವ್ರು ಕರೆಕ್ಟ್ ಆಗಿ ಅದೇ ಜಾಗ ಎತ್ತು ತಾಯಿಯ ಗರ್ಭ ಕುಯ್ಯ ಅಂತ ನನ್ನ ಮಕ್ಕಳು. ಖಂಡಿತ ಕರೆಕ್ಟ್ ಆಗಿ ಎತ್ತು ತಾಯಿಯ ಗರ್ಭ ಕುಯ್ಯ ಅಂತ ನನ್ನ ಮಕ್ಕಳನ್ನ ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮೀಡಿಯಾಗಳಿರ್ಬಹುದು ಅಥವಾ ಸಾರ್ವಜನಿಕರು ಇರ್ಬೋದು, ಈ ಬುದ್ಧಿಜೀವಿಗಳು ಅನ್ಸ್ಕೊಂಡು ಅವ್ರು ಮಾತಾಡ್ತಾರೆ ಇವತ್ತು. ಇವ್ರನ್ನ ನಿಜವಾಗ್ಲೂ ಇವರೇ ದೊಡ್ಡ ಟೆರರಿಸ್ಟ್ಗಳು ನನ್ನ ಪ್ರಕಾರ ಹೇಳ್ಬೋದು. ಅಲ್ವೇ? ಸಪೋರ್ಟ್ ಮಾಡ್ತಾರಲ್ಲ, ಇಲ್ಲಿ ಕೂತ್ಕೊಂಡು ಯಾವನಿಗೂ ಒಬ್ಬನಿಗೆ ಸಪೋರ್ಟ್. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಗಳನ್ನ ಹೊಡೆದ್ರೆ ಇಲ್ಲಿ ಕೂತ್ಕೊಂಡು ಒಬ್ಬ ಕರುಣೆ ತೋರಿಸ್ತಾನೆ ಒಬ್ಬ ಅಯೋಗ್ಯ ಅಂದ್ರೆ, ಫಸ್ಟ್ ನಾವು ಅವನಿಗೆ ಮನೆಗೆ ಮುತ್ತಿಗೆ ಹಾಕ್ಬೇಕು. ಹೌದೌದು ಅಲ್ವಾ? ಅವನಿಗೆ ಒಂದ್ಸಲಿ ಸ್ಟೋನ್ ಪೆಡ್ಲಿಂಗ್ ಮಾಡಿ ಅಂತವ್ರ ಮಕ್ಕಳನ್ನೇ ಒಂದ್ಸರಿ ಆರ್ಮಿಗೆ ಹಾಕಿ ಅಲ್ಲಿ ಕರ್ಕೊಂಡು ಹೋಗಿ ಬಿಡಬೇಕು. ಆಗ ಅವ್ರುಗಳು ಹೋಗಿ ಅವ್ರ ತಂದೆ ತಾಯಿಗಳಿಗೆ ಹೇಳ್ಬೋದು, ಈ ರೀತಿ ಇದೆ, ಹಿಂಗಾಗುತ್ತೆ. ಈಗ ನಮ್ಮ ಆರ್ಮಿಲೂ ಕೂಡ ಎಲ್ಲಾ ಧರ್ಮದವರು ಇದ್ದಾರೆ. ಅದು ಪ್ರತಿ ಒಂದು ಯಾವ್ದೇ ಕಾಂಪ್ರಮೈಸ್ ಆಗಲ್ಲ. ಒಂದು ಆರ್ಮಿನಲ್ಲಿ ಯಾವ್ದೇ ರೀತಿ ಧರ್ಮ ನಡೆಯಲ್ಲ, ಜಾತಿ ನಡೆಯಲ್ಲ, ಎಲ್ಲರೂ ಪ್ರಾಮಾಣಿಕವಾಗಿ ವರ್ಕ್ ಎಲ್ಲ ಪ್ರಾಮಾಣಿಕವಾಗಿ ಅದು ಎಲ್ಲ ಒಂದಾಗ್ಬಿಡ್ತಾರೆ. ಯಾಕೆಂದ್ರೆ ಪರಿಸ್ಥಿತಿ ಆಗಿರುತ್ತೆ. ಒಂದು ಅನುಭವ ಕೇಳ್ತಾ ಇದ್ರೆ ಅಮ್ಮರವ್ರೆ, ಆಪರೇಷನ್ ನಡೀತಾ ಇದೆ. ಈಗ ನನ್ನ ಜೊತೆ ಇರೋನ್ಗೆ ಅವನಿಗೆ ಬುಲೆಟ್ ಬಿದ್ದಿದೆ, ಅವ್ನು ಯಾವ ಜಾತಿ ಧರ್ಮ ನೋಡಕ್ಕಾಗುತ್ತೆ? ರಕ್ತ. ಮತ್ತೆ ಇನ್ನೊಂದು ಟೈಮಲ್ಲಿ ನನ್ನ ಹತ್ರ ಇರೋ ರೇಷನ್ ಅದು ಮುಗಿದೋಗ್ಬಿಟ್ಟಿರ್ತದೆ. ನನ್ನ ಜೊತೆಲಿರುವಂತಾನೆ ನನಗೆ ಸಹಾಯ ಮಾಡೋದು. ನೀವು ಅದೇ ಒಬ್ರು ಜೀವ ಈಗ ಒಂದ್ 2 ಪೂರಿ ಇರುತ್ತೆ, ಒಂದ್ ನೀ ತಗೊಳ್ಳೋ ಅಂತ ಕೊಡೋರು ಯಾರು? ನನ್ನ ಜೊತೆಲಿರುತ್ತಾನೆ. ಈ ಒಂದು ಭಾವನೆ ಅದು ಆರ್ಮಿನಲ್ಲೇ ಸಿಗುತ್ತೆ. ಯಾಕೆ ಅದು ಒಗ್ಗಟ್ಟಿನಲ್ಲಿ ಇದ್ದಾಗೇನೆ ಒಂದು ಮಿಷನ್ ನಾವು ಗೆಲ್ಲಕ್ಕಾಗೋದು. ಅಂದ್ರೆ ಇಲ್ಲಿ ನೋಡಿ, ನಾವು ನೋಡ್ತೀವಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಯಾವೊಂದೋ ಒಂದು ದುಡ್ಡ ಬುಕ್ಕೆ ಹೆಚ್ಚು ಕಮ್ಮಿ ಒಂದ್ 20 ಕಿಲೋಮೀಟರ್ ಹೋದೆ ಒಂದ್ ಊರ್ಗೆ. ನಾನು 20 ಕಿಲೋಮೀಟರ್ ಒಂದು ಫ್ಲಕ್ಸ್ ಕೊಡುಗೈ ದಾನಿ ಇವನು ಏನೋ ಬಡವರ ಬಂದು ಅಯ್ಯೋ ಯಾಕೆ ಹೇಳ್ತೀರಾ ನನ್ಗೆ. ಈಗ ನಾವೆಲ್ಲ ಕಾಮಿಡಿ ಪೀಸ್ಗಳು ಅನ್ಸ್ತಾ ಇದೆ. ನಿಮ್ಮಂತ ನೀವು ಜೀವನ್ ಅವರು ನಿಮ್ಗೆ ಸಿಗ್ತಾ ಇದ್ರ ಅಲ್ಲಿ ಯಾವಾಗಾದ್ರು? ಜೀವನ್ ಅಂದ್ರೆ ನಮ್ ಕ್ಲಾಸ್ಮೇಟ್. ಹೌದೌದು, ಸಿಕ್ಕಿಲ್ಲ. ಇಲ್ಲ, ಅವ್ರದೇ ಒಂದು ಬೇರೆ ದಿವಾಕರ್ ಸಿಕ್ಕಿಲ್ಲ. ದಿವಾಕರ್ ಸಿಗ್ತಾ ಯಾಕಂದ್ರೆ ಒಂದು ಹೆಂಗೆ ಅಂದ್ರೆ ಒಂದು ಇನ್ಫೆಂಟ್ರಿ, ಪ್ಯಾರಾ, ಈ ತರ ಎಲ್ಲ ನನ್ನ ಜೀವನ ವೇಸ್ಟ್ ಮಾಡೋ ಝೀರೋ ಅಚೀವ್ಮೆಂಟ್ ಆಗೋಯ್ತಲ್ಲ ಅನ್ಸ್ತಾ ಇದೆ. ಈಗ ನನ್ನ ಜೀವನದಲ್ಲಿ ನಾನು ಝೀರೋ ಆಗಿ ಉಳ್ಕೊಬಿಟ್ಟೆ. ಯಾಕಂದ್ರೆ ಒಂದ್ಸರಿ ಏನಾದ್ರು ಆರ್ಮಿ ಲೈಫ್ ನ ನೋಡ್ ಬಂದ್ರೆ, ಡ್ಯೂಟಿ ಮಾಡಿ ಅವನ ಜೀವನಕ್ಕೆ ಏನೇ ಒಂದಾದ್ರೂ ಕೂಡ ತನ್ನ ಕಾರ್ಮಿಕ ತಾನು ನಿಂತ್ಕೊಂಡು ಧೈರ್ಯದಿಂದ ಅವನು ತನ್ನ ಜೀವನವನ್ನ ನಿಭಾಯಿಸ. ಈಗ ಬೆಳಿಗ್ಗೆ ನೀವು ಓಡ್ತಿರಲ್ಲ, ಮ್ಯಾಕ್ಸಿಮಮ್ ನೀವು ಎಷ್ಟು ಕಿಲೋಮೀಟರ್ ಓಡಬಹುದು ಈಗಲೂ ನಿಮ್ಗೆ ಫಿಟ್ನೆಸ್? ಇಲ್ಲ, ಈಗಲೂ ಒಂದ್ 20 ಕಿಲೋಮೀಟರ್ ಓಡ್ತೀರಾ? ಇಲ್ಲ, ಈಗಲೂ ಕೂಡ ಡೈಲಿ ನಾನು ಇದು ಒಂದು 5 ಕಿಲೋಮೀಟರ್ ಪ್ರಾಕ್ಟೀಸ್ ಓಡ್ತೀರಾ? ಅಲ್ಲ, ಏನೋ ಎಮರ್ಜೆನ್ಸಿ ಬಂದ್ರೆ ಒಂದ್ 20 ಕಿಲೋಮೀಟರ್ ಓಡಷ್ಟು ಸ್ಟಾಮಿನಾ ಇದೆಯಲ್ವಾ ಈಗಲೂ ನಿಮ್ಗೆ? ಒಂದ್ 10 ರಿಂದ 12 ಕಿಲೋಮೀಟರ್ ಓಡೋದು ನಿಮ್ಗೆ ಟ್ರೈನಿಂಗ್ ಓಡಂತ ಸ್ಟಾಮಿನಾ ಇದೆ. ಇಲ್ಲಿಂದ ವೆಯ್ಟ್ ಹಾಕೊಂಡು ಓಡ್ತೀರಾ? ವೇಟ್ ಇಲ್ದ 20 ಕಿಲೋಮೀಟರ್ ಓಡಪ್ಪ ಅಂದ್ರೆ ಆರಾಮಾಗಿ ನೋಡಿದ್ರೆ ಅಕ್ಷಯ್ ಕುಮಾರ್ ನೋಡ್ದಂಗ ಆಯ್ತಾ ಇದೆ ನನ್ಗೆ. ಯಾಕಂದ್ರೆ ಅಲ್ಲಿ ಅದು ಇದು ಒಂದು BPT ಅಂತ ಇರುತ್ತೆ, ಅದು ಒಂದು 5 kg ತನಕ ಇರುತ್ತೆ ವೇಟ್, ಮತ್ತೆ ಕೈನಲ್ಲಿ ವೆಪನ್ ಕೂಡ ಇರುತ್ತೆ. ಅದನ್ನ 5 ಕಿಲೋಮೀಟರ್ ಹೋಗ್ಬೇಕು. ಈಗ ಅದನ್ನೇ ಖಾಲಿ ಅಂದ್ರೆ ಏನು ಇಲ್ದೇ ಓಡಪ್ಪ ಅಂದ್ರೆ 10-15 ಕಿಲೋಮೀಟರ್. ಈಗ ಇದ್ರಲ್ಲಿ ನಿಮ್ಮ ಆರ್ಮಿಲಿ ಅವಾರ್ಡ್ಗಳು ಪ್ರಶಸ್ತಿಗಳೇನಾದ್ರು ಬಂದಿರೋದು? ಎಲ್ಲಪ್ಪ ಅಂದ್ರೆ ಹೆಂಗೆ ಅವಾರ್ಡ್ಗಳು ಸಿಗುತ್ತೆ.
ಸುಮಾರು ಅವಾರ್ಡ್ಗಳು ಹಿಂಗೆ ಯುದ್ಧದಲ್ಲಿ. ಹ್ಮ್ 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 ಹ್ಮ್. ಮತ್ತೆ ನಾವು ಯಾವಾಗ ಒಂದು ಆಪರೇಷನ್ ಲಾಂಚ್ ಆಗುತ್ತೆ, ಹ್ಮ್ ಆಗ ಉಗ್ರವಾದಿಗಳನ್ನ ಆತಂಕವಾದಿಗಳನ್ನ ನಾವು ಅವ್ರನ್ನ ಸಾಯಿಸಾದ್ಮೇಲೆ ನಮ್ಮ ಕಡೆಯವರು ಒಬ್ರಿಗೂ ಕೂಡ ಯಾವುದೇ ರೀತಿ ಕ್ಯಾಸುಲಿಟಿ ಆಗ್ಬಾರ್ದು, ಪಕ್ಕ ಪ್ರಶಸ್ತಿ ಸಿಗುತ್ತೆ. ಸೊ ಸ್ನೇಹಿತರೆ ನೋಡ್ತಾ ಇದ್ದೀರಾ ಅಮರ್ ಪಾಲ್ ಯಾವ ರೀತಿ ಸೈನ್ಯದ ಒಬ್ಬೊಬ್ಬ ಸೈನಿಕ ಅಥವಾ ಒಬ್ಬೊಬ್ಬ ಸೈನ್ಯಾಧಿಕಾರಿಯ ಅನುಭವಗಳು ಕೂಡ ಒಂದು ದೊಡ್ಡ ದೊಡ್ಡ ಆಕ್ಷನ್ ಮೂವಿನ ನೋಡ್ದಂಗ ಆಗುತ್ತೆ. ಬಹಳ ರೋಮಾಂಚನಕಾರಿಯಾದಂತ ಅನುಭವಗಳು. ಈಗ ಅಮರ್ ಅವರೇ, ಇದು ಈ ಯುದ್ಧಗಳೆಲ್ಲ ಮುಗಿತು, ಈಗ ಒಂದಷ್ಟು ಎಮೋಷನಲ್ ಟಾಕ್, ನೀವು ಮಿಲಿಟರಿಲಿ ವರ್ಕ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡೋಣ ಒಂದ್ 2 ನಿಮಿಷ. ನೀವು ನಿಮ್ಗೆ ತುಂಬಾ, ನೀವು ಈಗ ಆರ್ಮಿಲಿ ರಿಟೈರ್ಡ್ ಅಂದ್ರೆ ನಿಮ್ಮ ಸೇವೆ ಅಲ್ಲಿ ಇಟ್ಕೊಳ್ಳೋದೇ ಅಷ್ಟೇ ವರ್ಷ ಅನ್ಸುತ್ತೆ, 42-43 ವರ್ಷ ಅಲ್ಲಿಂದ ಬಂದು ಈಗ ತಾವು ಏರ್ಪೋರ್ಟ್ ಡಿಫೆನ್ಸ್ ಅಲ್ಲೂ ವರ್ಕ್ ಮಾಡ್ತಾ ಇದ್ದೀರಿ. ನಿಮ್ ಸಮಯ ತುಂಬಾ ಅಮೂಲ್ಯವಾದದ್ದು. ಆದ್ರೆ ನಾನು ಕ್ಲಾಸ್ಮೇಟ್ ಅನ್ನಂತ ಒಂದು ಲೀನಿಯರ್ಸ್ ತಗೊಂಡು ನನಗೆ ನೀವು ಇವತ್ತು ಆತಿಥ್ಯ ಕೊಟ್ಬಿಟ್ಟಿದ್ದೀರಾ. ಒಂದು 4 ತರ ಸ್ವೀಟು, ಕಾರ್, ಅಂದ್ರೆ ಇದೆಲ್ಲ ಆರ್ಮಿಯ ಶಿಸ್ತು. ಹೇಗೆ ನಡ್ಕೋಬೇಕು. ಈಗ ನನಗೆ ನಿಮ್ ಜೊತೆ ಇದ್ದು ನಾವು ಒಂದ್ ಸ್ವಲ್ಪ ಬದಲಾಗಬೇಕು, ಜೀವನದಲ್ಲಿ ಶಿಸ್ತು ಕಲಿಬೇಕು ಅನ್ಸ್ತಾ ಇದೆ. ಒಂದ್ ಸ್ವಲ್ಪ ಆ ವಿಚಾರಗಳನ್ನೆಲ್ಲ ಮಾತಾಡೋಣ ಒಂದ್ 2 ನಿಮಿಷ ಬ್ರೇಕ್ ತಗೊಂಡು.